ತರ ಬಿಕಾಸ್ ಈ ಪೋಸ್ಟರ್ ನಾವು ಬಾಲಿವುಡ್ ಅಲ್ಲೂ ನೋಡಿಲ್ಲ ಈ ಪ್ಯಾಟರ್ನ್. ಹೌದು ಅಂದ್ರೆ ಕಾಲನ್ನ ಯು ಕಾಂಟ್ ಎಕ್ಸ್ಪೆಕ್ಟ್ ಇಟ್. ಆ ಕಾಲಿನ ಸಿಗುತ್ತೆ ಅದು ಅವ್ರು ಕರೆದಾಗ ನಂಗೆ ಹೋಗಕ್ಕೆ ಭಯ. ಈ ತರ posters ನೋಡ್ಬಿಟ್ರಾ? ಬೋಲ್ಡ್ನೆಸ್ ಇದ್ರೆ ನಾನು ಮೊದಲೇ ಮಾಡಲ್ಲ. ಅಯ್ಯೋ ಸರ್ ಬೇರೆ ಇಲ್ಲ ಅನ್ನಕ್ಕಾಗಲ್ಲ. ನಾನು ಲೈಕ್ ಹಿ ಇಸ್ ದ ಒನ್ ವಾಸ್ ಲಾಂಚ್ಡ್ ಮೀ. ಅದೆಲ್ಲ ನನ್ನ ತಲೆಯಲ್ಲಿತ್ತು. 35,000 ಜನ ಇದ್ದಿದ್ದು ಆ ಗ್ರೌಂಡಲ್ಲಿ. ಕಣ್ಣು ಎಲ್ಲಿವರೆಗೂ ನಮ್ಮ ದೃಷ್ಟಿ ಹೋಗುತ್ತೆ ಅಲ್ಲಿವರೆಗೂ ಜನ ಇದ್ರು. ಫಸ್ಟ್ ಪ್ರೀ ರಿಲೀಸ್ ಈವೆಂಟ್ ವಾಸ್ ಅ ಹಿಟ್ ಪ್ರೀ ರಿಲೀಸ್ ಈವೆಂಟ್. ನಾವು ಅನ್ಕೊಂಡೇ ಇರಲಿಲ್ಲ. ನಿಜವಾಗ್ಲೂ ಸೀರಿಯಲ್ ಮಾಡ್ಕೊಂಡು ಬಂದವ್ರಿಗೆ ಸಿನಿಮಾ ಸಿಗೋದು ತುಂಬಾ ಕಷ್ಟ. ಫಸ್ಟ್ ಒಪ್ಕೊಂಡಾಗ ಎಲ್ಲರೂ ಹೇಳಿದ್ರು ಒಂದು ಸೂಪರ್ ಸ್ಟಾರ್ ಆಲ್ರೆಡಿ ಇದ್ದಾರೆ, ನೀನು ನನ್ನ ಸೈಡ್ ಲೈನ್ ಮಾಡಿದ್ರೆ ಏನು ಮಾಡ್ತೀಯಾ? ನಾನು ತುಂಬ ವೆರಿ ಕನ್ಸರ್ವೇಟಿವ್, ಮಾತಾಡಲ್ಲ ನಾನು ಯಾರ ಹತ್ರ ಜಾಸ್ತಿ ಇರಲ್ಲ. ಅಂದರೆ ಇಂಡಸ್ಟ್ರಿಯಲ್ಲಿ ನಾನು ಪ್ಯಾಕಪ್ ಆದಮೇಲೆ ಎಲ್ಲಿರ್ತೀನಿ ಅಂತಲೇ ಗೊತ್ತಿಲ್ಲ ಎಷ್ಟೊಂದು. ಅಂದರೆ ಎಲ್ಲೋ ಇಲ್ಲೇ ಇರಲ್ಲ, ಜಸ್ಟ್ ಪ್ಯಾಕಪ್ಗಿಂತ ಮುಂಚೆ ಅಂದರೆ ಕಾಣಿಸ್ಕೊಳ್ಳಲ್ಲ. ನಾನು ಕೆಲಸ ಆದ ತಕ್ಷಣ ನಾನು ಆ ಪ್ಲೇಸಿಂದ ಜಸ್ಟ್ ಎಕ್ಸಿಟ್. ನನ್ನಂತನ ಯಾರು ನನ್ನ ರಿಕ್ಸಿಗೆ ಬಿಡ್ಕೊಳ್ಳೋದೇ ಇಲ್ಲ. ನಾನು ಆಸ್ ಲೈಕ್ ನೋ, ಒಂದು ಪಾಸ್ ಇರುತ್ತೆ, ಒಂದು ಲೈನ್ ಇರುತ್ತೆ. ಐ ಡೋಂಟ್ ವಾಂಟ್ ಎನಿಬಡಿ ಟು ಕ್ರಾಸ್ ಇಟ್. ಹಾಯ್, ಬಂದ್ರೆ ಅಲ್ಲ, ಬನ್ನಿ ಬನ್ನಿ ಬನ್ನಿ. ನಿಮಗೆಲ್ಲ ಸೂಪರ್ ಡೂಪರ್ ಒಂದು ಬ್ಯೂಟಿಫುಲ್ ಎಪಿಸೋಡ್ನ ನಾನು ನಿಮಗೋಸ್ಕರ ಡೆಡಿಕೇಟ್ ಮಾಡ್ತಾಯಿದ್ದೀನಿ ಇವತ್ತು. ಆ್ಯಂಡ್ ನನ್ನ ಜೊತೆ ಯಾರಿರ್ತಾರೆ, ನೀವು ಆ್ಯಕ್ಚುಲಿ ಇವಾಗಲೇ ತಮ್ಮನೆಲ್ಲಲ್ಲಿ ನೋಡಿರ್ತೀರ, ಎಲ್ಲ ಗೊತ್ತಾಗಿರುತ್ತೆ ಯಾರಿರ್ತಾರೆ ನನ್ನ ಜೊತೆ ಅಂತ. ಬಟ್ ಕ್ಯೂಟ್ನೆಸ್ ಓವರ್ಲೋಡ್ ಅಂತಾರಲ್ಲ, ಅಂಥ ಒಂದು ಬ್ಯೂಟಿಫುಲ್ ಮುದ್ದಾದ ಗೊಂಬೆ ನನ್ನ ಪಕ್ಕ ಕೂತಿದ್ದಾರೆ. ಸೊ ಅವರು ನಮ್ಮೂರವರು, ದಾವಣಗೆರೆಯವರು ಅಂತ ಸಿಕ್ಕಾಪಟ್ಟೆ ನಾನು ಎಕ್ಸೈಟ್ ಆಗಿದ್ದೀನಿ. ಆ್ಯಂಡ್ ನನಗೆ ಒಂದು ಖುಷಿ ಏನಂದರೆ, ಮಧ್ಯ ಕರ್ನಾಟಕದಿಂದ ಒಂದೊಂದೇ ಪ್ರತಿಭೆಗಳು ಈ ಥರ ಬರ್ತಾ ಇರಬೇಕು ಅನ್ನೋದು ಖುಷಿ. ಆ್ಯಂಡ್ ಅವ್ರನ್ನ ಮಾತಾಡ್ಸೋದಕ್ಕೆ ತುಂಬ ದಿನ ಕಾದಿದ್ದೀನಿ ಅಥವಾ ವರ್ಷ ಕಾದಿದ್ದೀನಿ ಅಂತ ಹೇಳ್ಬೋದು. ಬಿಕಾಸ್ ನನಗೆ ಏನೂ ಮಿಸ್ ಆಗಿಬಿಡೋದು, ಹೆಂಗೂ ಮಿಸ್ ಆಗಿಬಿಡೋರು. ಬಿಡು, ಬೆಟರ್ ಲಕ್ ನೆಕ್ಸ್ಟ್ ಟೈಮ್ ಅನ್ಕೊತಿದ್ದೆ. ಬಟ್ ಇದು ಲೇಟ್ ಆದರೂ ಲೇಟೆಸ್ಟಾಗಿ ನನ್ನ ಜೊತೆ ಸಿಕ್ಕಿದ್ದಾರೆ. ಬನ್ನಿ ಮಾತಾಡ್ಸೋಣ. ಅವರಿವಾಗ ಹೆಂಗಂದರೆ ಮಸ್ತ್ ಮಲಾಯ್ಕ. ನೀವೆಲ್ಲ ನೋಡಿ ಸುಸ್ತಾಗೋದು ಗ್ಯಾರಂಟಿ, ಅಷ್ಟು ಸೂಪರಾಗಿದ್ದಾರೆ. ಅವರ ಹಾಡುಗಳನ್ನ ನೋಡಿದ್ರೆ ಒಬ್ಬ ಒಳ್ಳೆ ಹೀರೋಯಿನ್ಗೆ ಫಸ್ಟ್ ಬೇಕಾಗೋದೇ ಬ್ಯೂಟಿಫುಲ್ ಸಾಂಗ್ಸ್. ಆ ವಿಷಯದಲ್ಲಿ ಈ ಹೆಣ್ಮಗಳು ತುಂಬಾ ಲಕ್ಕಿ. ಸೊ ಅವ್ರನ್ನ ವೆಲ್ಕಮ್ ಮಾಡೋಣ. ಇವಾಗ ಸುಮಾರು ಮಾತಾಡೋಕ್ಕಿದೆ ನನಗೆ ಅವ್ರ ಜೊತೆ. ವೆಲ್ಕಮ್ ಟು ಮೈ ಶೋ. ಥ್ಯಾಂಕ್ ಯು ಸೋ ಮಚ್. ಇಟ್ಸ್ ಸಚ್ ಅ ನೈಸ್ ಇಂಟ್ರೊಡಕ್ಷನ್. ನೀವು ನಿಜವಾಗ್ಲೂ ಹಾಗೆ ಕ್ಯೂಟ್ ಆಗಿದ್ದೀರಾ. ಅಯ್ಯೋ ದೇವ್ರೆ, ನಾನು ಇಷ್ಟು ಚೆನ್ನಾಗಿ ಇಂಟ್ರೊಡಕ್ಷನ್ ಯಾವ್ದು ಕೊಡ್ತಾರೆ ಅಂತ ಗೊತ್ತಿರಲಿಲ್ಲ ನನಗೆ. ಸ್ವೀಟ್. ಇದರಲ್ಲಿ ಏನು ನಾನು ವೈಭವೀಕರಿಸಿ ಏನೂ ಮಾಡ್ತಿಲ್ಲ, ಅದಕ್ಕೆ ಸಾಕ್ಷಿ ಇಲ್ಲಿರೋರು ಎಲ್ಲರೂ. ಬಿಕಾಸ್ ಎಲ್ರಿಗೂ ಇಷ್ಟ ಆಗ್ತಾರೆ. ಆ್ಯಂಡ್ ಮೇಕಪ್ ಮಾಡ್ಕೊಳ್ಳೋ ಅಗತ್ಯನೇ ಇಲ್ಲ, ಅಷ್ಟು ಚೆಂದ ದೇವರು ಮೇಕಪ್ ಮಾಡಿ ಕಳಿಸ್ಬಿಟ್ಟಿದ್ದಾನೆ. ಸೊ ಆ ವಿಷಯದಲ್ಲಿ ಆ್ಯಂಡ್ ದಾವಣಗೆರೆ ಅನ್ನೋ ವಿಷಯದಲ್ಲಿ ಹೌದು, ನಮ್ಮದು ಸುಮಾರು 2 ಜಿಲ್ಲೆನೂ ಸೇರ್ಕೊಂಡ್ಬಿಟ್ಟಿದೆ, ದಾವಣಗೆರೆ, ಚಿತ್ರದುರ್ಗ ಎಲ್ಲ. ಸೊ ಬಟ್ ದಾವಣಗೆರೆಯಲ್ಲಿ ಈಗ ಎಲ್ಲರೂ ಇರೋದು ಅಲ್ಲೇ, ಹಂಗಾಗಿ ದಾವಣಗೆರೆ ತುಂಬ ಹತ್ರ ಮನಸ್ಸಿಗೆ. ಹಂಗಾಗಿ ನೀವು ಇನ್ನೂ ಹತ್ರ. ತುಂಬ ಖುಷಿ ಆಯಿತು ನನಗೆ. ಆ್ಯಂಡ್ ಫಸ್ಟ್ ಕಂಗ್ರ್ಯಾಚುಲೇಷನ್ಸ್, ಒಂದು ಬ್ಯೂಟಿಫುಲ್ ಜರ್ನಿ ಶುರುವಾಗಿದೆ ನಿಮ್ಮದು. ಆ್ಯಂಡ್ ಸ್ಮಾಲ್ ಸ್ಕ್ರೀನಿಂದ ಈಗ ಬಿಗ್ ಸ್ಕ್ರೀನ್ವರೆಗೂ ಒಂದು ಗ್ರಾಫ್ ಇದೆ ಅಲ್ಲ, ಸ್ಟಾರ್ಟಿಂಗ್ ಗ್ರಾಫ್ ಇಷ್ಟು ಚೆನ್ನಾಗಿ ಬೇಸ್ ಬಿದ್ದುಬಿಡ್ಬೇಕು, ಇನ್ನು ಮುಂದಿಂದೆಲ್ಲ ತಾನಾಗೇ ಬಿಲ್ಟ್ ಆಗಿಬಿಡತ್ತೆ. ಸೊ ಅಂಥದ್ದು ಒಂದು ಬ್ಯೂಟಿಫುಲ್ ಜರ್ನಿನ ಶುರು ಮಾಡಿದ್ದೀರ. ಫಸ್ಟ್ ನಿಮಗೆ ಕಂಗ್ರ್ಯಾಟ್ಸ್ ಹೇಳಿ, ಹೇಗಿದ್ದೀರಾ ಅಂತ ಕೇಳಬೇಕೀಗ. ಇಷ್ಟೆಲ್ಲ ನೀವು ನನ್ನ ಬಗ್ಗೆ ಹೇಳಿದ್ಮೇಲೆ ಆಬ್ವಿಯಸ್ಲಿ ಖುಷಿಯಾಗಿರ್ತೀನಿ. ನಾನು ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ಹಿಂಗಿದ್ದೀನಿ ನೋಡಿ. ತುಂಬ ಖುಷಿ ಆಯಿತು ನಿಮ್ಮ ಜೊತೆ ಮಾತಾಡಿ. ಆ್ಯಕ್ಚುಲಿ ನನಗೆ ಈಗ ಹೆಂಗೆ ಅನ್ನಿಸ್ತಿದೆ ಗೊತ್ತಾ, ನಾವು ಸ್ಮಾಲ್ ಸ್ಕ್ರೀನಲ್ಲಿ ನೋಡಿದ್ದಕ್ಕಿಂತ ಜಾಸ್ತಿ ಪ್ರಮೋಷನಲ್ಲಿ ನೀವು ಕಾಣಿಸ್ಕೊತಿದ್ದೀರ. ಲಕ್ಷಾಂತರ ಜನದ ಮುಂದೆ ನೀವು ನಿಂತ್ಕೊಂಡು ನೀವು ಪಾಪ ಮಾತಾಡಕ್ಕೆ ಬಿಡದೆ ಸಿಳ್ಳೆ ಚಪ್ಪಾಳೆಗಳನ್ನ ಹೊಡಿತಾರಲ್ಲ, ಆ ಮೂಮೆಂಟ್ ಹೆಂಗೆ ಇರುತ್ತೆ ನಿಮಗೆ? ಆ್ಯಕ್ಚುಲಿ ನಾವು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ, ಟು ಬಿ ವೆರಿ ಫ್ರ್ಯಾಂಕ್. ನಾನು ಫಸ್ಟ್ ಪ್ರೀ ರಿಲೀಸ್ ಈವೆಂಟ್ ನಾವು ಮಾಡಿದ್ದು ಧಾರವಾಡಲ್ಲಿ. ಸೊ ಧಾರವಾಡಲ್ಲಿ ನಾವೆಲ್ಲ ಟೀಮ್ನ ಮೀಟ್ ಮಾಡಿದ್ವಿ. ಡೈರೆಕ್ಟರ್ ಎಲ್ಲರೂ ಇದ್ರು. ಝಯದ್ ಬಂದ್ಬಿಟ್ಟು ಒಂದು 3,000 ಜನ ಸೇರ್ಬೋದೇನೋ ನಮ್ಮ ಪ್ರಕಾರ, ಅಂದಾಜು. ಚೆನ್ನಾಗಿ ಮಾತಾಡೋಣ, ನಮ್ಮ ಫಸ್ಟ್ ಪ್ರೀ ರಿಲೀಸ್ ಇವೆಂಟ್ ಅಂತ ಮಾತಾಡ್ಕೊಂಡಿದ್ವಿ. ಆಮೇಲೆ ನೀನು ಎಲ್ಲೋದ್ರೂ ಚೆನ್ನಾಗೇ ಮಾತಾಡ್ತೀಯಾ, ಇವತ್ತು ಸ್ವಲ್ಪ ಒಂದು ಅಟ್ಲೀಸ್ಟ್ 2,000 to 3,000 ಜನ ಅಂತ ನನಗೆ ಹೇಳಿದ್ರು. ಸರ್ ಓಕೆ ಫೈನ್ ಅಂತ. ಯು ಡೋಂಟ್ ಬಿಲೀವ್, ಅಲ್ಲಿ ಹೋದ್ಮೇಲೆ 35,000 ಜನ ಇದ್ದಿದ್ದು ಆ ಗ್ರೌಂಡಲ್ಲಿ. ನಾವು ರ್ಯಾಲಿಗೆ ಹೋದ್ರು ಅಲ್ಲೂ ಜನ, ನಾವು ಇಳ್ಕೊಂಡು ಹೋಗುವಾಗ ಅಲ್ಲೂ ಜನ, ಅಲ್ಲಿ ಗ್ರೌಂಡಲ್ಲಿ ಜನ, ನಾವು ಮಾತಾಡುವಾಗ ಜನ. ನಾನಂದರೆ ಅಷ್ಟೊಂದು ಪ್ರೀತಿ ಹೇಗೆ, ನಾವು ಸ್ಟಾರ್ಸ್ ಅಲ್ಲ, ನಾವೇನು ಚಿಕ್ಕ ಕಲಾವಿದ್ರು, ನಾನಾಗಿರ್ಬೋದು, ಝಯದಾಗ, ಅಲ್ಲಿ ಯಾರಾದರೂ ದೊಡ್ಡ ಸೂಪರ್ ಸ್ಟಾರ್ ಬಂದಿದ್ರು, ಅಷ್ಟು ಜನ ಸೇರಿದ್ರು ಅಂತ ಅದಕ್ಕೊಂದು ಅರ್ಥ ಇರ್ತಿತ್ತು.
ಅಂದರೆ ಇಷ್ಟೊಂದು ಪ್ರೀತಿ ಸಿಗ್ತಾ ಇದೆಯಾ ನಮಗೆ ಅಂತ ಒಂದು ಫಸ್ಟು ಮ್ಯಾಜಿಕ್ ಅದು ನಮಗೆ ಮ್ಯಾಜಿಕ್ ಅಂದರೆ ನಮ್ಗೆ ಏನಂತಾರೆ ಗೊತ್ತಾ, ಒಂದು ಪಾಸಿಟಿವ್ ಸ್ಟಾರ್ಟ್ ಆಯಿತು ಪ್ರಮೋಷನ್ಸ್ಗೆ ಅವತ್ತು. ಫಸ್ಟ್ ಪ್ರೀ ರಿಲೀಸ್ ಈವೆಂಟ್ ವಾಸ್ ಅ ಹಿಟ್ ಪ್ರೀ ರಿಲೀಸ್ ಈವೆಂಟ್. ನಾವು ಅಂದ್ಕೊಂಡೇ ಇರಲಿಲ್ಲ. ಆ್ಯಕ್ಚುಲಿ ನಮ್ಮ ಡೈರೆಕ್ಟರ್ ಸರ್ ಏನು ಅನ್ಕೊಂಡ್ಬಿಟ್ಟಿದ್ದಾರೆ ಅಂದರೆ, ಯಾರೋ ಇವೆಂಟ್ ಮಾಡ್ತಾ ಇದ್ದಾರೆ, ನಾವು ಸುಮ್ಮನೆ ಗೆಸ್ಟಾಗಿ ಹೋಗಿ ಒಂದು 2 ನಿಮಿಷ ಮಾತಾಡಿ ಬರೋದು ಅಂದ್ಕೊಂಡಿದ್ದಾರೆ. ಫಸ್ಟ್ ಟೈಮ್ ನಮ್ಮ ಡೈರೆಕ್ಟ್ರಿಗೆ ಏನು ಮಾತಾಡಬೇಕು ಸ್ಟೇಜ್ ಮೇಲೆ ಅಂತ ಗೊತ್ತಾಗಿಲ್ಲ. ಅಷ್ಟು ಜನ ನೋಡಿ, ಕಣ್ಣು ಎಲ್ಲಿವರೆಗೂ ನಮ್ಮ ದೃಷ್ಟಿ ಹೋಗುತ್ತೆ ಅಲ್ಲಿವರೆಗೂ ಜನ ಇದ್ರು. ವಿ ಆರ್ ವೆರಿ ಹ್ಯಾಪಿ ಫಾರ್ ಇಟ್. ಅದಾದ ತಕ್ಷಣ ನಾವು ನೆಕ್ಸ್ಟ್ ಹುಬ್ಳಿಯಲ್ಲಿ ಮಾಡಿದ್ವಿ, ಚಿತ್ರದುರ್ಗ, ಆಮೇಲೆ ದಾವಣಗೆರೆಯಲ್ಲಿ ಮಾಡಿತ್ತು. ಸೊ ದಾವಣಗೆರೆ ವಾಸ್ ನೆಕ್ಸ್ಟ್ ಲೆವೆಲ್, ಮತ್ತೆ ಸಕ್ಕದಾಗಿತ್ತು. ನಾನಂತೂ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಸೊ ನಡೀತಾ ಇದೆ. ದಾವಣಗೆರೆನಲ್ಲಿ ಏನೋ ಯಾವುದು ಈವೆಂಟಲ್ಲೋ ನಾನು ನೋಡಿದೆ, ನೀವಿನ್ನ ಹೆಸರು ಶುರು ಮಾಡಕ್ ಮುಂಚೆನೆ ಇನ್ನ ಡಿ ಬಾಸ್ ಅಂತ ಒಂದು ಹೆಸರು ಹೇಳ್ತಿದ್ದಂಗೆ ಹೌದು, ಇಡೀ ಅಲ್ಲಿ ಇದ್ದಿದ್ದ ಜನ ಎಲ್ಲ ಬ್ಲಾಸ್ಟ್, ಆಲ್ ರೇಂಜ್ ಕ್ರೇಜು. ಅಂದರೆ ನಾವು ಮಾತು ಹೇಳುವಾಗ ಅವರಲ್ಲಿ ಹೇಳಿದ್ರೆ, ದರ್ಶನ್ ಸರ್ ಬಗ್ಗೆ ಮಾತಾಡಿದಾಗ ನಾವು ಅವ್ರ ಬಗ್ಗೆ ಮಾತಾಡಲಿಲ್ಲ ಅಂದರೆ, ಆಡಿಯನ್ಸ್ ಕಡೆಯಿಂದ ಅವ್ರ ಬಗ್ಗೆ ನಮ್ಗೆ ರೆಸ್ಪಾನ್ಸ್ ಬರ್ತಿದೆ ಅಂದರೆ, ಅವ್ರ ಬಗ್ಗೆ ಮಾತಾಡಲಿಲ್ಲ ಅಂದರೆ ತಪ್ಪಾಗಿ ಹೋಗುತ್ತೆ. ಇಟ್ ಇಸ್ ರೆಸ್ಪೆಕ್ಟ್. ನಾವು ದರ್ಶನ್ ಸರ್ಗಿರ್ಬೋದು ಅಥವಾ ಅಲ್ಲಿ ಕೂಗ್ತಿರೋ ಫ್ಯಾನ್ಸ್ಗಿರ್ಬೋದು, ಅದು ರೆಸ್ಪೆಕ್ಟ್ ಕೊಡೋ ಒಂದು ರೀತಿ ಅಂತ ನನ್ಗನ್ಸುತ್ತೆ. ಹಾಗಂತ ಎಲ್ಲಿ ಹೋದ್ರೂ ತಗೊಳ್ಳೇಬೇಕು ಅಂತ ತಗೊಂಡ ತಕ್ಷಣ ನಮಗೆ ಅವರಿಂದ TRP ಸಿಗುತ್ತೆ ಅನ್ನೋ ಮಾತಲ್ಲ. ಡೆಫಿನೆಟ್ಲಿ ಮಾಡಿದ್ದಲ್ಲ, ಕರೆಕ್ಟ್. ಅವ್ರು ಕೊಡ್ತಾರೆ ಪ್ರೀತಿ ಅಂದ ತಕ್ಷಣ ನಾವು ಅದನ್ನ ವಾಪಸ್ ಕೊಡ್ಲೇಬೇಕಾಗತ್ತೆ. ಸೊ ಅವ್ರ ಹೆಸರು ತಗೊಂಡಾಗ ರಿಕ್ವೆಸ್ಟ್ ಮಾಡ್ತೀನಿ, ಒಂಚೂರು ಮಾತಾಡ್ತೀನಿ ಪ್ಲೀಸ್ ಪ್ಲೀಸ್ ಅಂತ. ಸೊ ಅದೇ ಒಟ್ಟಿನಲ್ಲಿ ಒಂಥರ ತುಂಬ ಪಾಸಿಟಿವ್ ಆಗಿ ಕಾಣಿಸ್ತಾ ಇದೆ ಇಡೀ ಜರ್ನಿ ಕೂಡ, ಪ್ರಮೋಷನ್ಸ್ ಜರ್ನಿ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನೀವು ಎಷ್ಟು ವೀಡಿಯೋಸ್ ನೋಡ್ತಿದ್ದೀರಾ, ಅದ್ರ ಹಿಂದೆ ತುಂಬ ಶ್ರಮ ಇದೆ, ಒಂದು ಒಳ್ಳೆ ಟೀಮ್ ಇದೆ ಅದನ್ನ ಎಲ್ಲ ಪ್ಲ್ಯಾನ್ ಮಾಡೋದಕ್ಕೆ. ಎಷ್ಟೇ ದುಡ್ಡಿದ್ರು ಏನೇ ಇದ್ರು ಇದನ್ನ ಪ್ರಮೋಷನ್ಸ್ನ ಈ ಥರ ಪ್ಲ್ಯಾನ್ ಮಾಡಿ ಎಕ್ಸಿಕ್ಯೂಟ್ ಮಾಡೋದು ತುಂಬ ಕಷ್ಟ. ನಮ್ಮ ಜಗತ್ತಲ್ಲಿ ತುಂಬ ಜನ ಹತ್ರ ತುಂಬ ದುಡ್ಡಿರ್ಬೋದು, ಬಟ್ ಜಯದ್ ಅದನ್ನು ಕುತ್ಕೊಂಡು ಇಲ್ಲ ನಾವು ಮಾಡಲೇಬೇಕು, ನಮ್ಮ ಸಿನಿಮಾ ಎಲ್ಲರ ಕಿವಿಯಲ್ಲೂ ಈ ಥರ ಒಂದು ಸಿನಿಮಾ ಇದೆ, ಈ ಥರ ಇದೆ ಅಂತ ಆಗಬೇಕು ಅನ್ನೋ ಒಂದು ಹಸುವಿನಿಂದ, ಗೆಲ್ಲೇಬೇಕು ಅನ್ನೋ ಹಸುವಿನಿಂದ ನಾವು ಈ ಜರ್ನಿನ ಸ್ಟಾರ್ಟ್ ಮಾಡಿದ್ದು. ಐ ಥಿಂಕ್ ಇಟ್ಸ್ ಗೋನ್ ಬಿ ವರ್ತ್ ಇಟ್. ದಾವಣಗೆರೆಯಲ್ಲಿ ಪ್ರಭಾ ಮಲ್ಲಿಕಾರ್ಜುನ್ ಅವ್ರ ಮನೆಗೆಲ್ಲ ಹೋಗಿ ನೀವು ಅವರು ಸಪೋರ್ಟ್ ಮಾಡಿದ್ರು, ಆ ಮೂಮೆಂಟ್ನ ಶೇರ್ ಮಾಡ್ಬೋದಾ? ಅಂದ್ರೆ ನಮ್ಗೆ ಅವ್ರ ಫ್ಯಾಮಿಲಿ ಹೊಸದಲ್ಲ. ಲೈಕ್ ಯೂಶ್ವಲಿ ನಮ್ಮ ಅಪ್ಪಂಗೆ ನಮ್ಮ ತಂದೆಗೆ ಮತ್ತೆ ಅವ್ರ ತಂದೆ ಎಲ್ಲ ಒಂದೇ ಸ್ಕೂಲಲ್ಲಿ ಓದಿದ್ದು. SS ಮಲ್ಲಿಕಾರ್ಜುನ್ ಸರ್ ಇರ್ಬೋದು, ನಮ್ಮ ಅಪ್ಪ ಇರ್ಬೋದು, ಎಲ್ಲ ಒಂದೇ ಸ್ಕೂಲಲ್ಲಿ ಓದಿದ್ದು. ಸೊ ಅದು ನಮ್ಗೆ, ಯಾಕಂದ್ರೆ ನನ್ನ ಸ್ಕೂಲಿಂಗ್ ಆಗಿರ್ಬೋದು, ನನ್ನ ಇಂಜಿನಿಯರಿಂಗ್ ಆಗಿರ್ಬೋದು, ಎಲ್ಲ ಅದೇ ಒಂದು ಸಂಸ್ಥೆಯಲ್ಲೇ ಆಗಿರೋದ್ರಿಂದ ನಮಗೆ ಖುಷಿ ಆಯಿತು ಅದು ವೇದೆ ಸಪೋರ್ಟ್. ಯಾಕಂದರೆ ಫಸ್ಟ್ ಟೈಮ್ ನಾವು ಮಾಡುವಾಗ ಶಾಮನೂರು ಶಿವಶಂಕರಪುರ ಅಜ್ಜನವರು ತೀರ್ಕೊಂಡಿದ್ದಕ್ಕೆ ನಾವು ಅದನ್ನು ಪೋಸ್ಟ್ಪೋನ್ ಮಾಡಿದ್ವಿ. ಅವ್ರು ತೀರ್ಕೊಂಡು 2 ದಿನಕ್ಕೆ ನಮ್ದು ಈವೆಂಟ್ ಇತ್ತು. ನಾವು ಅದನ್ನ ಪೋಸ್ಟ್ಪೋನ್ ಮಾಡಿ ಮತ್ತೆ ಮುಂದೆ ಹಾಕೊಂಡಿದ್ದು. ಬಿಕಾಸ್ ಅದು ಸರಿ ಕಾಣಿಸಲ್ಲ, ಒಬ್ರು ಒಂದು ದೊಡ್ಡ ವ್ಯಕ್ತಿ ತೀರ್ಕೊಂಡಿದ್ದಾರೆ ಅಂದಮೇಲೆ ಅದು ಮಾಡೋದು ಸರಿ ಅನ್ಸಲ್ಲ ಅಂತ ನಾವು ರೆಸ್ಪೆಕ್ಟ್ಫುಲ್ ವೇಯಲ್ಲಿ ವಿ ಪೋಸ್ಟ್ಪೋನ್ಡ್ ಇಟ್. ಪೋಸ್ಟ್ಪೋನ್ ಮಾಡಿದ್ರು ಕೂಡ ಸಖತ್ತಾಗಿ ಜನ ರೆಸ್ಪಾನ್ಸ್ ಕೊಟ್ಟರು. ಅಂದರೆ ಒಂದೊಂದ್ಸತಿ ಅಯ್ಯೋ ಬಿಡು ಇನ್ನೇನು ಕ್ಯಾನ್ಸಲ್ ಆಯ್ತು, ಇನ್ನೊಂದ್ಸತಿ ಏನು ಹೋಗೋದು ಅಥವಾ ಏನು ಮಾಡೋದು ಅನ್ನೋ ಒಂದು ಥಾಟಲ್ಲಿ ಜನ ಇರಲಿಲ್ಲ. ಹೈಸ್ಕೂಲ್ ಫೀಲ್ಡಲ್ಲಿ ಮಾಡಿದ ಹೈಸ್ಕೂಲ್ ಫೀಲ್ಡಲ್ಲಿ ಜನ ತುಂಬಿಸೋದು ತುಂಬ ಕಷ್ಟ. ಎನಿ ಪೊಲಿಟಿಕಲ್ ಈವೆಂಟ್ ನನ್ಗೇನು ಅನ್ಸುತ್ತೆ, ತುಂಬ ಜನ ಅಂತಾರೆ ಅಷ್ಟು ಜನ ಏನೋ ಇವ್ರಿಗೆ ಪೊಲಿಟಿಕಲ್ ಬ್ಯಾಕ್ಗ್ರೌಂಡ್ ಇದೆ, ದುಡ್ಡು ಕರ್ಸಿರ್ತಾರೇನೋ ಅಂತ ಹೇಳ್ತಾರೆ. ದುಡ್ಡು ಕರ್ಸಿ ಕೂರಿಸ್ಕೊಂಡ್ರೆ ಸುಮ್ಮನೆ ಕೂತ್ಕೋತಾರೆ, ಅವ್ರಿಗೇನು ನಮ್ಮ ಮೇಲೆ ಇಂಟ್ರೆಸ್ಟ್ ಇರಲ್ಲ. ನಾವೇನು ಮಾತ್ರ ಸುಮ್ಮನೆ ಕೂತಿರ್ತಾರೆ, ಯಾರು ಕಿರ್ಚಲ್ಲ, ಕೂಗಾಡಲ್ಲ. ಸೊ ಅದೆಲ್ಲ ಬರೋದು ಅವ್ರ ಆಸೆಯಿಂದ ಬಂದು ನಮ್ಮನ್ನು ಸ್ವೀಕರಿಸ್ಕೊಂಡಾಗ ಅಷ್ಟೇ ಅದು ಸಾಧ್ಯ. ಸೊ ದಾವಣಗೆರೆ ಅಂತೂ ಒಂದು ಸ್ಪೆಷಲ್. ತುಂಬ ನರ್ವಸ್ ಇದ್ದೆ ನಾನು ಆ್ಯಕ್ಚುಲಿ, ಜನ ಹೇಗೆ ಸ್ವೀಕರಿಸ್ತಾರೆ. ಫಸ್ಟ್ ಟೈಮ್ ಒಂದು ಪಬ್ಲಿಕ್ ಈವೆಂಟಲ್ಲಿ ನಾನು ಮಾತಾಡ್ತೀನಿ. ಅದೇ ನಮ್ಮೂರು, ನಾನು ಓದಿದ್ದೂರು ಅಂದ ತಕ್ಷಣ ಜೋರಾಗಿ ಖುಷಿ ಅಲ್ಲ, ಅದು ಕಿರ್ಚಿದ್ರು. ತುಂಬ ಖುಷಿ, ರಿಯಲಿ ಹೋಮ್ ಕಮಿಂಗ್ ಅಂತ. ಹೌದು, ತುಂಬ ಚೆನ್ನಾಗಿತ್ತು. ಬಟ್ ಇವಾಗ ಕಲ್ಟ್ ಪ್ರಮೋಷನಲ್ಲಿ ಇಷ್ಟು ಇನ್ವಾಲ್ವ್ ಆದಮೇಲೆ ಮನೆಯಲ್ಲಿ ಇದ್ದೀರಾ ನೀವು? ಮನೆಗೆ ಹೋಗಿದ್ದೀರಾ? ಇಲ್ಲೇ ಇಲ್ಲ, ಮಲ್ಕೊಳಕ್ಕೆ ಒಂದು 3 hours ಮಲ್ಕೊಳಕ್ಕೆ ಎದ್ದು ಮತ್ತೆ ವಾಪಸ್ ರೆಡಿಯಾಗಿ ಬರೋದು ಇದೇ ಆಗೋಗಿದೆ. ಬಟ್ ಈ ಸಮಯ ಇದೆ ಅಲ್ಲ, ಇದನ್ನ ಯಾವತ್ತೂ ಮಿಸ್ ಮಾಡಬೇಡಿ. ಯಾಕಂದ್ರೆ ನಾವು ಬೇಕಂದ್ರೂ ಮುಂದೆ ಸಿಗಲ್ಲ. ಎಲ್ಲದೂ ಒಂದೊಂದು ಟೈಮ್ ಅಷ್ಟೇ, ಕರೆಕ್ಟ್ ಅಲ್ವಾ? ಬಟ್ ಇದನ್ನ ನಿಮ್ಮ ಟೈಮ್ನ ನೀವು ಅದೇನು ಹೇಳ್ತಾರೆ, ಒಂದು ಪಿನ್ ಪಾಯಿಂಟ್ ಬಿಡದೆ ಎಂಜಾಯ್ ಮಾಡಿಬಿಡಿ. ನಿನ್ನೆ ಮಾತಾಡ್ತಾ ಇದ್ವಿ ಎಲ್ಲರೂ, ನಾನು ಜಯದ್ ಅವರೆಲ್ಲ, ಇಷ್ಟು ದಿನ ಓಡಾಡಿದ್ವಿ. ಇವಾಗಿರೋದೊಂದು 3 ದಿನ ಅಷ್ಟೇ. ಎಷ್ಟು ಅಂದರೆ ನಾವು ಇನ್ನೊಂದು ಸಿನಿಮಾಗೆ ಓಡಾಡ್ಬೋದು, ಅಥವಾ ನಾನು ನೀನು ಇನ್ನೊಂದು ಸಿನಿಮಾ ಮಾಡ್ಬೋದು. ಬಟ್ ಕಲ್ಟ್ಗೆ ಓಡಾಡಿರೋದು ಆ ಮೆಮರೀಸ್ ಮತ್ತೆ ನಮಗೆ ಸಿಗಲ್ಲ. ಇಟ್ ಇಸ್ ಡನ್. ಇವತ್ತು 2 ದಿನದಲ್ಲಿ ನಮ್ಮ ಸಿನಿಮಾ ರಿಲೀಸ್ ಆಗುತ್ತೆ, ಎಲ್ಲ ಕಡೆ ಜನ ನೋಡ್ತಾರೆ, ಅದು ಮುಗ್ದೋಗುತ್ತೆ ಕತೆ. ಬಟ್ ಈ ಒಂದು ಫೀಲಿಂಗ್ ಸಿಗೋದು ತುಂಬ ಕಷ್ಟ. ಈ ಥರ
ಒಂದು ಪ್ರೀ ರಿಲೀಸ್ ಈವೆಂಟ್ ಎಲ್ಲ ಎಲ್ಲಿ ಹೋದ್ರು ಮಾಡೋದು, ಅಂದರೆ ಅವರೆಲ್ಲ ಹಸಿವಿತ್ತು ಜನಕ್ಕೆ ಗೊತ್ತಾಗಬೇಕು ಈ ಥರ ಒಂದು ಸಿನಿಮಾ, ಬಿಕಾಸ್ ತುಂಬ ಚೆನ್ನಾಗಿ ಬಂದಿದೆ ಸಿನಿಮಾ. ನೀವು ಟ್ರೇಲರ್ ನೋಡಿದ್ರು ಕೂಡ ಗೊತ್ತಾಗುತ್ತೆ. ಅದು ಒಂದೊಂದು ಪೋಸ್ಟರ್ಸ್ ಕೂಡ ಮಾತಾಡುತ್ತೆ. ಹೌದು, ಅಷ್ಟು ಬ್ಯೂಟಿಫುಲ್ ಆಗಿ ಡಿಸೈನ್ ಮಾಡಿದ್ದಾರೆ. ಆ್ಯಂಡ್ ಅದು ಏನೋ ಒಂದು ಕುತೂಹಲನ ಕೆರಳಿಸುವಂಥ ಪೋಸ್ಟರ್ಸ್ಗಳಿದ್ದಾವೆ. ಇನ್ನು ಸಿನಿಮಾ ಹೆಂಗಿರ್ಬೇಡ, ಇನ್ನು ಟ್ರೇಲರ್ ಲಾಂಚ್ ಆಗಿದ ತಕ್ಷಣ ಮಿಲಿಯನ್ ರೀಚ್ ಆಗಿ ಮುಂದೋಡ್ತಾ ಇದೆ, ಅದಿನ್ನೆಷ್ಟು ಕುತೂಹಲ ಇರಬೇಡ ಜನಕ್ಕೆ ಅಲ್ವಾ. ಆ್ಯಂಡ್ ನನಗೆ ಅದು ಫಸ್ಟ್ ಇವರು ವೆರಿ ಬಿಗಿನಿಂಗ್ ಒಂದು ಪೋಸ್ಟರ್ ರಿಲೀಸ್ ಮಾಡಿದ್ರು ಕಲ್ಟ್. ಅದು ನೋಡಿದ ತಕ್ಷಣ ಅವ್ರು ಯಾರು ಇರ್ಬೋದು ಹೀರೋಯಿನ್ ಅಂತ. ಅದು ನೋಡಿದ ತಕ್ಷಣ ನಾನು ಗಾಬರಿ ಆದೆ, ಬಿಕಾಸ್ ಐ ವಾಸ್ ಜಸ್ಟ್ ಅನ್ ಆಡಿಯನ್ಸ್ ಆ ಟೈಮಲ್ಲಿ. ನಾನು ಐ ವಾಸ್ ನಾಟ್ ಪಾರ್ಟ್ ಆಫ್ ದಟ್ ಮೂವಿ. ಅಯ್ಯೋ ಯಾರಿರ್ಬೋದು, ಇಲ್ಲೇ ಇದೆ ನೋಡಿ ಪೋಸ್ಟರ್. ಹೌದು, ಯಾರಿರ್ಬೋದು ಇದೇನು ಈ ತರ, ಬಿಕಾಸ್ ಈ ಪೋಸ್ಟರ್ ನಾವು ಬಾಲಿವುಡ್ ಅಲ್ಲೂ ನೋಡಿಲ್ಲ ಈ ಪ್ಯಾಟರ್ನ್. ಅಂದ್ರೆ ಕಾಲನ್ನ ಯು ಕಾಂಟ್ ಎಕ್ಸ್ಪೆಕ್ಟ್ ಇಟ್, ಆ ಕಾಲಿಂದ ಸಿಗರೇಟ್ ಅದು ಹೇಗೆ ಇದು, ಬಟ್ ಅವರೇ ಯಾರು ಕೂರಿಸ್ಬಿಟ್ಟು ಡಿಸೈನ್ ಮಾಡಿಸಿದಂತೆ. ನನಗೆ ಆಮೇಲೆ ಗೊತ್ತಾಗಿದ್ದು ಈ ಪೋಸ್ಟರ್ ನೋಡ್ಬಿಟ್ಟು, ಓ ಯಾರಿರ್ತಾರಪ್ಪ ಹೀರೋಯಿನು, ಎಷ್ಟು ಬೋಲ್ಡ್ನೆಸ್ ಇದೆಯೋ ಈ ಸಿನಿಮಾದಲ್ಲಿ ಅಂತೆಲ್ಲ ನಾನು ಯೋಚನೆ ಮಾಡಿದ್ದುಂಟು. ಬಿಕಾಸ್ ನಮ್ಮ ಅನಿಲ್ ಸರ್ ಮಾಡ್ತಾ ಇದ್ರಲ್ಲ. ಬಟ್ ಅದಾದ್ಮೇಲೆ ಒಂದು 3 months ಆದಮೇಲೆ ಅನಿಲ್ ಸರ್ ಕರೆದ್ಬಿಟ್ಟು ಬನ್ನಿ ಒಂದು ಕತೆ ಹೇಳಬೇಕು ಕಲ್ಟ್ಗ ಅಂದೆ. ನಾನು ಬನ್ನಿ ಪ್ಲೀಸ್ ಅಂತ ಅಂದರು. ಸರ್ ಅಂದ್ಬಿಟ್ಟು ಅವ್ರ ಆಫೀಸ್ಗೆ ಹೋದ್ಮೇಲೆ ದೆನ್ ಇಟ್ ಸ್ಟಾರ್ಟೆಡ್ ಅಲ್ವಾ. ಬಟ್ ಹೆಂಗಿತ್ತು ಕತೆ ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ ನಿಮ್ಗೆ ಎಕ್ಸೈಟ್ಮೆಂಟ್ ಹೆಂಗಿತ್ತು? ಈಗ ನಿಜ ಹೇಳ್ಬೇಕಂದ್ರೆ ಸರ್ ಕರೆದಾಗ ನಂಗೆ ಹೋಗಕ್ಕೆ ಭಯ. ಪೊಲಿಟಿಕಲ್ ಬೋಲ್ಡ್ನೆಸ್ ಇದ್ರೆ ನಾನು ಮೊದಲೇ ಮಾಡಲ್ಲ. ಅಯ್ಯೋ ಸರ್ಗೆ ಬೇರೆ ಇಲ್ಲ ಅನ್ನೋಕ್ಕಾಗಲ್ಲ. ನಾನು ಲೈಕ್ ಹಿ ಈಸ್ ದ ಒನ್ ವಾಸ್ ಲಾಂಚ್ಡ್ ಮೀ, ಅದೆಲ್ಲ ನನ್ನ ತಲೆಯಲ್ಲಿತ್ತು. ಎತ್ತ ತಕ್ಷಣ ಅವ್ರು ಹೇಳಿದ್ರು, ನೋಡು ಕತೆ ಹೇಳ್ತೀನಿ, ನಿಂಗೆ ಇಷ್ಟ ಆದರೆ ಅಷ್ಟೇ ಮಾಡಬೇಕು, ನಾನು ನಿನ್ನ ಫಸ್ಟ್ ಡೈರೆಕ್ಟ್ರು ಅವೆಲ್ಲ ತಲೆಯಿಂದ ತೆಗ್ದಾಕ್ಬಿಡು ಅಂತಲೇ ಅವ್ರು ಪಾಪ ಕ್ಲಿಯರ್ ಕಟ್ಟಾಗಿ ಹೇಳಿದರು. ಹೋದೆ, ಸರಿ ಏನೋ ಒಂದು ಹೋಗೋಣ ಅಂದ್ಬಿಟ್ಟು ಹೋದೆ. ಕತೆ ಎಕ್ಸ್ಪ್ಲೇನ್ ವಿತ್ ಸ್ಕೆಚ್ ಬೋರ್ಡ್ ಅವ್ರು ಹೇಗೆ ಎಕ್ಸ್ಪ್ಲೇನ್ ಮಾಡಿದ್ರು ಅಂದರೆ ಯಾರೇ ಇರಲಿ ನನ್ನ ಜಾಗದಲ್ಲಿ ಒಪ್ಕೋತಾ ಇದ್ರು ಕತೆನ. ಬ್ಯೂಟಿಫುಲಿ ನರೇಟೆಡ್ ಸ್ಟೋರಿ, ಬ್ಯೂಟಿಫುಲಿ ಸ್ಟಿಚ್ಡ್, ಬ್ಯೂಟಿಫುಲಿ ರಿಟನ್. ಐ ವಾಸ್ ಲೈಕ್ ಸರ್ ಅಂದರೆ ಈ ಕಲರ್ ಪ್ಯಾಲೆಟು, ಈ ಜಾಗ, ಇಲ್ಲಿ ಶೂಟಿಂಗು, ಈ ಕಲರ್ ಬಟ್ಟೆ ನೀನಿರುತ್ತೆ, ಎಲ್ಲ ಫಿಕ್ಸ್ ಆಗಿ ಹೋಗಿತ್ತು. ಅಂಥ ಡೈರೆಕ್ಟರ್ಸ್ ಇದ್ದರೆ ಇಟ್ ಇಸ್ ವೆರಿ ಈಸಿ ನಮ್ಮ ಕೆಲಸ ಮಾಡೋಕ್ಕೆ. ಆಮೇಲೆ ನಾನು ಅವ್ರ ಕತೆ ಎಲ್ಲ ಎಕ್ಸ್ಪ್ಲೇನ್ ನಾನು ಫುಲ್ ಎಕ್ಸೈಟ್ ಆಗಿಬಿಟ್ಟೆ, ನಾನು ಮಾಡ್ತೀನಿ ಅಂತ. ಆಮೇಲೆ ಅನ್ಸ್ಬಿಡ್ತು ತುಂಬ ಎಕ್ಸೈಟೆಡ್ ಆಗೋದು ಬೇಡ ಸರ್, ನಿಮಗೆ ನಾನು ಮಾಡ್ತೀನಿ, ನನ್ನ ಕೈಯಲ್ಲಿ ಆಗುತ್ತೆ ಈ ಕ್ಯಾರೆಕ್ಟರ್ ಮಾಡೋಕ್ಕೆ ಅನ್ನೋ ನಿಮ್ಮ ಕೈಯಲ್ಲಿ ನಿಮಗೆ ಭರವಸೆ ಇದ್ದರೆ ನಾನು ರೆಡಿ, ನನಗೆ ಭರವಸೆ ಇದೆ ಅಂತಲೇ ನಾನು ಇಲ್ಲಿ ಕರೆಸಿದ್ದೀನಿ ಅಂದ್ಬಿಟ್ಟು. ಟು ಬಿ ವೆರಿ ಫ್ರಾಂಕ್, ನಾನು ಕಮರ್ಷಿಯಲ್ ಬಗ್ಗೆನೂ ಮಾತಾಡಲಿಲ್ಲ, ಅಷ್ಟು ಎಕ್ಸೈಟ್ ಆಗೋಗ್ಬಿಟ್ಟಿದೆ. ನಮ್ಮಮ್ಮ ಸಮಾಧಾನ, ನಾನು ಮಾತಾಡ್ತೀನಿ, ನನ್ನ ಮಗಳು ಅವಳು ಖರ್ಚು ಜಾಸ್ತಿ ಆಗಿದೆ, ನನ್ನ ಕಮರ್ಷಿಯಲ್ ಬಗ್ಗೆ ನಾನು ಮಾತಾಡ್ಕೋತೀನಿ ಅಂತ ನಮ್ಮಮ್ಮ ಮಾಡಿದ್ರು. ಬಟ್ ಅಮೇಝಿಂಗ್ ಸ್ಟೋರಿ ಲೈನ್ ಅಂತ ಹೇಳಿ. ಈ ಅನಿಲ್ ಸರ್ ಡೈರೆಕ್ಟರ್ನ ನೀವು ಮೀಟ್ ಮಾಡಿದ್ದು ಫಸ್ಟ್ ನಿಮ್ಮ ಲೈಫಲ್ಲಿ ನೀವು ಫಸ್ಟ್ ಮೀಟ್ ಮಾಡಿದ್ದು ಶೇರ್ ಮಾಡ್ಬೋದಾ? ಉಪಾಧ್ಯಕ್ಷ ಇದಕ್ಕೆ ಕರೆಸಿದ್ದು ಆಡಿಷನ್ಸ್ಗೆ. ಅವ್ರಿಗೆ ಹೋಗ್ಬಿಡಿತ್ತು ನಿಜವಾಗ್ಲೂ ಹೇಳ್ಬೇಕಂದ್ರೆ. ಆಫೀಸಿಗೆ ಕರೆಸಿದ್ರು, ಮೇಲ್ಗಡೆ ಅವ್ರು ಕೂತಿದ್ರು, ಕೆಳಗಡೆ ಅವ್ರ ಅಸೋಸಿಯೇಟ್ಸ್ ಎಲ್ಲ ಆಡಿಷನ್ ಮಾಡ್ತಾಯಿದ್ರು. 600+ ಗರ್ಲ್ಸ್ನ ಆಡಿಷನ್ ಮಾಡಿಬಿಟ್ಟು he didn't want to see my audition clip. ಅಂದರೆ ನಾನು ಅವರೇ ಬಂದು ಖುದ್ದಾಗಿ ಲೈವ್ ನೋಡೋಕೆ ಅವ್ರಿಗೆ ಇಷ್ಟ ಇರಲ್ಲ, ಹೆಂಗೆ ಮಾಡ್ತಾಳೋ ಏನೋ ಅಂತ. ಸೊ ನಾವು ಅವ್ರ ಅಸೋಸಿಯೇಟಿಗೆ ವೀಡಿಯೋ ಮಾಡಿ ಕಳ್ಸಪ್ಪ, ಓಕೆ ಅಂದರೆ ಮಾಡೋಣಂತೆ, ಇಲ್ಲಾಂದರೆ ಬೇಡ ಅಂತ ಕೊಟ್ಟರು ಸೀನು. ನಾವು ಮೊದಲೇ ಸೀರಿಯಲ್ ಮಾಡಿದವರ, ನಮ್ಗೆ ಏನು ಕೊಟ್ಟರು ನಾವು ನಡಿ ಅಂದ್ಬಿಟ್ಟು ಅದೊಂಥರ ಆ ವಯಸ್ಸಲ್ಲಿ ಚಿಕ್ಕ ವಯಸ್ಸು ಅಂತ ಹೇಳೋಕ್ಕಲ್ಲ, ಆ ಒಂದು ಸ್ಟಾರ್ಟಿಂಗ್ ಆಫ್ ಮೈ ಕರಿಯರ್ ವಾಸ್ ವೆರಿ ಮೆಚೂರ್. ಏನು ಕೊಟ್ಟರು ನಾನು ಮಾಡ್ತೀನಿ ಅನ್ನೋ ಒಂದು ಇದರಲ್ಲಿ. ಇವಾಗಂದರೆ ಒಂದು ಸ್ವಲ್ಪ ಯೋಚನೆ ಮಾಡ್ತೀನಿ. ಕೊಟ್ಟರು, ನಾನು ಮಾಡಿದೆ. ಕ್ಲಿಪ್ಪಿಂಗ್ ತೊಗೊಂಡೋಗಿ ಅವ್ರ ಅಸಿಸ್ಟೆಂಟ್ ಹೋಗ್ಬಿಟ್ಟು ತೋರಿಸಿದ್ರು, ಸೂಪರಾಗಿ ಮಾಡ್ತಾಳೆ, ಯಾರು ಈ ಹುಡುಗಿ ಅಂದ್ಬಿಟ್ಟು. ದೆನ್ ಹಿ ಕೇಮ್ ಡೌನ್. ಅವಾಗ ಅವರು ಹಿಂಗೆಲ್ಲ ಎಕ್ಸ್ಪ್ಲೇನ್ ಮಾಡಿ, ಈ ಥರ ಒಂದು ಕತೆ ಇದೆ, ಸಿನಿಮಾ ಇದೆ, ಅದು ಅಂತ ಎಕ್ಸ್ಪ್ಲೇನ್ ಮಾಡಿದ್ಮೇಲೆ ದೆನ್ ಇಟ್ ಸ್ಟಾರ್ಟೆಡ್. ಬಟ್ ನಾವು ಶೂಟಿಂಗ್ ಹೋಗಿದ್ದು ಫಸ್ಟ್ ದಿನಾನೇ ಉಪಾಧ್ಯಕ್ಷಗೆ ಅವ್ರು ನನಗಿಟ್ಟಿದ್ದು ಕ್ಲೈಮ್ಯಾಕ್ಸ್ ಶಾಟು. ಕ್ಲೈಮ್ಯಾಕ್ಸ್ ಶಾಟಲ್ಲಿ ನೀವು ಉಪಾಧ್ಯಕ್ಷ ಸಿನಿಮಾ ನೋಡಿದ್ರೆ ಇಡೀ ಶಾಟ್ ನಂದು ಒಬ್ಳದೇ ಇರೋದು. ಅಲ್ಲಿ ರವಿಶಂಕರ್ ಸರ್, ಸಾಧು ಕೋಕಿಲಾ ಸರ್, ಎಲ್ಲ ದೊಡ್ಡ ನಟರು ವಿತ್ 300+ ಜೂನಿಯರ್ಸ್ ಇದ್ರು. ಸೊ ಹ್ಯಾಡ್ ಟು ಟೇಕ್ ದ ಡೈಲಾಗ್ 6 to 7 pages ಡೈಲಾಗ್ ಒಂದು ಸ್ಟ್ರೆಚಲ್ಲಿ ಮುಗಿಸ್ಬೇಕಿತ್ತು. ಯೂಶಲಿ ಸಿನಿಮಾದಲ್ಲಿ ಕಟ್ ಶಾರ್ಟ್ಸ್ ಎಲ್ಲ ತಗೋತಾರೆ, ಮಾಡ್ತಾರೆ. ಸರ್ ಅಂದರು, ನೀನು ಮಾಡು, ನಾವು ಹೆಂಗೋ ಕಟ್ಗಿಟ್ ಮಾಡ್ಕೋತೀವಿ ಅಂತ ಅಂದರು. ನಾನು ಕಟ್ಗೂ ಕೇರೂ ಇಲ್ಲ, ನನ್ನ ಪಾಡಿ ನಾನು ಫುಲ್ ಮುಗಿಸ್ಬಿಟ್ಟೆ ಅದನ್ನು. ರವಿಶಂಕರ್ ಸರ್ ಕಟ್ ಅಂದ ತಕ್ಷಣ ಹಿ ಸ್ಟಾರ್ಟ್ ಕ್ಲಾಪಿಂಗ್, ಅಂದರೆ ಹೌ ಕ್ಯಾನ್ ದಿಸ್ ಹ್ಯಾಪನ್ ಅಂತ. ಸೊ ಸರ್ಗೂ ಅವತ್ತೇ ಅರ್ಥ ಆಗೋಯ್ತು, ತುಂಬ ಕೇಪಬಿಲಿಟೀಸ್ ಇದೆ, ಶಿ ಕ್ಯಾನ್ ರಿಯಲಿ ಡೂ ವೆಲ್ ಇನ್ ದ ಇಂಡಸ್ಟ್ರಿ, ಒಂದು ಒಳ್ಳೆ ಆಪರ್ಚುನಿಟಿ ಬೇಕು ಅಂತ. ದೆನ್ ಹಾಗೆ ಜರ್ನಿ ಸ್ಟಾರ್ಟ್ ಆಗಿತ್ತು. ನೋಡಿ, ಕಲಾ ಸರಸ್ವತಿ ಆಶೀರ್ವಾದ ಮಾಡಿ ಕರ್ಕೊಂಡ್ಬಂದ್ಬಿಟ್ಟಿದ್ದಾರೆ ನಿಮ್ಮನ್ನ. ಅದಂತೂ ಪಾಪ, ಅದು ನನಗೆ ನಿಜವಾಗ್ಲೂ ಸೀರಿಯಲ್ ಮಾಡ್ಕೊಂಡು ಬಂದವ್ರಿಗೆ ಸಿನಿಮಾ ಸಿಗೋದು ತುಂಬಾ ಕಷ್ಟ. ಬಿಕಾಸ್ ತುಂಬ ಜನ ಡೈರೆಕ್ಟರ್ಸ್ ಅಥವಾ ತುಂಬ ಜನ ಪ್ರೊಡ್ಯೂಸರ್ಸ್ ಬೇಡ ಅಂತಾರೆ, ಯಾಕಂದರೆ ಜಾಸ್ತಿ ನೋಡ್ಬಿಟ್ಟಿರ್ತಾರೆ. ಆ ಬಯಾಸ್ ನೇಚರ್, ಯಾರೇ ನನಗೆ ಎಷ್ಟೇ ಟ್ರೋಲ್ ಮಾಡಲಿ ವಿಷಯಕ್ಕೆ, ಆ ಬಯಾಸ್ ನೇಚರ್ ಖಂಡಿತ ಇದೆ. ನನ್ನಲ್ಲಿ ನೋಡಿಲ್ಲ, ನನ್ನ ಫ್ರೆಂಡ್ಸಲ್ಲಿ ನೋಡಿದ್ದೀನಿ.
ತುಂಬ ಜನ ಹುಡುಗರು ದೇ ವೆರಿ ಟ್ಯಾಲೆಂಟೆಡ್ ತಗೊಳ್ಳಲ್ಲ, ಯಾಕೆ ಬೇಕು ಸೀರಿಯಲ್ ಮಾಡ್ಕೊಂಡಿದ್ದಾರೆ ಅನ್ನೋ ಬಯಾಸ್ ನೇಚರ್ ತುಂಬ ಜನದಲ್ಲಿದೆ. ಬಟ್ ಲಕ್ಕಿಲಿ ನನಗೆ ಸಿಕ್ಕಿರೋ ಜನದಲ್ಲಿ ಅದು ಇರಲಿಲ್ಲ. ಅವ್ರು ನನ್ನ ನೋಡಿದ್ರು, ಇಷ್ಟಪಟ್ಟರು. ಹಾಗೆ ಸೀರಿಯಲ್ಗಿರೋ ಸ್ಕ್ರೀನ್ ಪ್ರೆಸೆನ್ಸು ಒಬ್ಬೊಬ್ರಿಗೆ ಸಿನಿಮಾಗಿರಲ್ಲ, ಒಬ್ಬ ಸಿನಿಮಾ ಇರೋರಿಗೆ ಸೀರಿಯಲ್ಗಿರಲ್ಲ. ಎರಡೂ ಇರೋದು ನನಗೆ ಐ ಫೀಲ್ ವೆರಿ ಲಕ್ಕಿ ಫಾರ್ ಇಟ್. ಅಲ್ಲೂ ಜನ ನೋಡೋಕೆ ಇಷ್ಟಪಟ್ಟರು, ಇಲ್ಲೂ ನಾನು ನೋಡೋಕೆ ಇಷ್ಟಪಟ್ಟರು. ನನಗದು ನಿಮ್ದು ಈ ಮಾತು ಕೇಳಿದಾಗ ತಕ್ಕಂತ ನನಗೆ ಕಣ್ಮುಂದೆ ಬರೋದು ರಾಧಿಕಾ ಪಂಡಿತ್ ಮ್ಯಾಮ್. ಹೌದು, ಅವರು ಅಷ್ಟೇ ಅಲ್ವಾ, ಸೀರಿಯಲಿಂದ ಬಂದಿದ್ದು. ಯಶ್ ಸರ್ ಕೂಡ ಸೀರಿಯಲಿಂದ ಬಂದಿದ್ದು. ಆ್ಯಂಡ್ ಸೀರಿಯಲಲ್ಲಿ ಒಂಥರ ಏನಂದರೆ ಕಲಿಯಕ್ಕೆ ಸಿಕ್ಕುತ್ತೆ. ಅಲ್ಲಿ ಕಲ್ತ್ರೆ ನಮ್ಗೆ ಇಲ್ಲಿ ಈಸಿ ಅನ್ನೋ ಥರ ಅನ್ಸುತ್ತೆ ಅವ್ರು ನೋಡಿದ್ರೆ. ಬಟ್ ಅವರು ಎಷ್ಟು ಲಕ್ಕಿ ಅಲ್ಲ. ಆ್ಯಂಡ್ ನೀವು ಹಂಗೆ ಲಕ್ಕಿ ಆಗ್ಬಿಟ್ರಿ ಇವಾಗ. ತುಂಬ ನನಗೆ ರಾಧಿಕಾ ಮ್ಯಾಮ್ ಜೊತೆ ಯಶ್ ಸರ್ ಜೊತೆ ಕೆಲಸ ಮಾಡಿದವ್ರ ಜೊತೆ ನಾನು ಕೆಲಸ ಮಾಡಿರೋದು. ವಿದ್ಯಮ್ಮ ಇರ್ಬೋದು ಅಥವಾ ನಮ್ಮ ಸೀರಿಯಲಲ್ಲಿ ಏನೇನು ಆರ್ಟಿಸ್ಟ್ ಇದಾರಲ್ಲ ಅವರೆಲ್ಲ ಅವ್ರ ಜೊತೆ ಕೆಲಸ ಮಾಡಿದ್ರು. ನಾನು ಟೈಮ್ ಅಂದರೆ ಟೈಮ್ 5 ಗಂಟೆಗೆ ಬಂದ್ಬಿಟ್ಟು ರೆಡಿ ಆಗ್ಬಿಟ್ಟು ಕೂತ್ಕೊಂಡ್ಬಿಡೋದು. 6 ಗಂಟೆಗೆ ಮೇಕಪ್ ಆದರೆ ಮೇಕಪ್ ರೆಡಿ, 7 o'clock ರೆಡಿ ಫಾರ್ ದ ಶಾರ್ಟ್. ನೀನು ನೋಡಿದ್ರೆ ನಮ್ಮ ರಾಧಿಕಾ ನೋಡ್ದಂಗೆ ಆಗುತ್ತೆ ಕಣೆ ಅನ್ನೋರು ಅವರು. ಶಿ ವಾಸ್ ವೆರಿ ಪಂಚುಯಲ್ ಅಂತೆ, ಶಿ ವಾಸ್ ವೆರಿ ಆನ್ ಟೈಮ್ ಅಂತೆಲ್ಲ ಹೇಳೋರು. ತುಂಬ ಪ್ರೊಫೆಷ್ನಲು ಮತ್ತು ತುಂಬ ಕಾಂಪ್ಯಾಕ್ಟು, ತುಂಬ ಹಂಗೆ ಹೇಳೋರು. ನೀನು ನೋಡಿದ್ರೆ ಹಾಗೆ ಅನ್ಸುತ್ತೆ ಕಣೆ ಅಂತ ಅವರೆಲ್ಲ ನನಗೆ ಹೇಳೋರು. ನನಗೆ ಓ ಮ್ಯಾಮ್ ಥರ ಹೇಳ್ತಿದ್ದಾರೆ. ಅವ್ರು ಹಾಗೆ ಸಣ್ಣ ಈ ಥರ ಅವರು ತುಂಬ ಸಣ್ಣ ಒಂಥರ ವೆರಿ ಬಬ್ಲಿ, ಕೆಲ್ಸದ ಮೇಲೆ ತುಂಬಾ ಕಾನ್ಸಂಟ್ರೇಷನ್, ತುಂಬಾ ಇನ್ನೋಸೆಂಟ್ ಅನ್ನಿಸ್ತಾರೆ. ಎಷ್ಟೇ ಅಷ್ಟು ದೊಡ್ಡ ಸ್ಟಾರ್ ಆದ್ರೂ ಆ ಮುಗ್ಧತೆನ ಕಳ್ಕೊಂಡಿಲ್ಲ. ಇನ್ಯಾರಾದ್ರೂ ಆದ್ರೆ ಟಚ್ ಮಾಡಕ್ಕಾಗಲ್ಲ, ಮಾತಾಡ್ಸಕ್ಕಾಗಲ್ಲ. ಬಟ್ ಇವಾಗ್ಲೂ ಯಾರನ್ನೇ ಆಗ್ಲಿ ಅಷ್ಟು ಪ್ರೀತಿ ಮಾಡೋದು ತುಂಬಾ ರೇರ್ ಕ್ಯಾರೆಕ್ಟರ್ ಅದು. ಅವ್ರಿಗೆ ಅವ್ರು ಕಂಪೇರ್ ಮಾಡ್ತಿದ್ದಾರೆ ಅನ್ನೋ ಅದೊಂಥರ ಪ್ರೌಡ್ ನಮ್ಗೆ. ಅಂದ್ರೆ ನಾವು ಸೀರಿಯಲ್ ಮಾಡ್ಕೊಂಡ್ರೆ ಓ ಹಂಗೆ ಕಣೆ ನೀನು ತುಂಬಾ ಕರೆಕ್ಟ್ ಟೈಮ್. ಬಿಕಾಸ್ ನನಗೆ ಟೈಮ್ ಅನ್ನೋದು ನಂಗೆ ತುಂಬಾ ಮ್ಯಾಟರ್ ಆಗುತ್ತೆ. ಶೂಟಿಂಗ್ ಟೈಮಲ್ಲಿ 6 o'clock ಪಿಕಪ್ ಮಾಡಿದ್ರೆ 8 o'clock ನಾನು ವಿತ್ ಮೇಕಪ್ ರೆಡಿ ಇರಬೇಕು. ಆಲ್ಮೋಸ್ಟ್ ತಿಂಡಿ ತಿಂತಿರಲಿಲ್ಲ, ಏನೂ ಇಲ್ಲ, ರೆಡಿ ಆಗಿ ಹೋಗ್ಬಿಡುವೆ ಫಸ್ಟ್ ಶಾರ್ಟ್ಗೆ. ಐ ಶುಡ್ ನಾಟ್ ಬಿ ಕ್ವಶನಬಲ್ ಫಾರ್ ಮೀ. ಏನಕ್ಕೆ ಬಂದಿಲ್ಲ, ಏನಕ್ಕೆ ನೀನು ಇದು ಮಾಡಿಲ್ಲ? ಬಿಕಾಸ್ ಸೀರಿಯಲಲ್ಲಿ ಡಿಸಿಪ್ಲಿನ್ ನೀವು ಹೇಳಿದ್ರಲ್ಲ ಅದೆಲ್ಲ ಕಲಿಸ್ಬಿಡುತ್ತೆ. ಡಿಸಿಪ್ಲಿನ್ ಕಲಿಸುತ್ತೆ, ಹಸಿವು ಬೆಲೆ ಗೊತ್ತಾಗುತ್ತೆ, ಎಲ್ಲ ಗೊತ್ತಾಗುತ್ತೆ ಅಲ್ಲಿ. ಈಗ ಉಪಾಧ್ಯಕ್ಷ ಟೈಮಲ್ಲಿ ರಾಧಿಕಾ ಮ್ಯಾಮ್ ಮನೆಗೆ ಹೋಗಿದ್ರಿ, ಆ ಮೂಮೆಂಟ್ನ ಶೇರ್ ಮಾಡ್ಬೋದಾ ನನ್ನ ಜೊತೆ? ಮೋಸ್ಟ್ಲಿ ಲೈಫಲ್ಲೇ ಅದನ್ನು ಇವತ್ತು ಮರೆಯೋಕ್ಕಾಗದೇ ಇರೋ ಮೂಮೆಂಟ್ ಅದು ನನಗೆ. ಬಿಕಾಸ್ ಇಬ್ಬರು ನನಗೆ ತುಂಬ ಇಷ್ಟ ಆ್ಯಸ್ ಅ ಪರ್ಸನ್. ಚಿಕ್ಕಣ್ಣ ಸರು ಹೇಳಿದಾಗ ಅಂದರೆ ನಾನು ತುಂಬ ವೆರಿ ಕನ್ಸರ್ವೇಟಿವ್, ಮಾತಾಡಲ್ಲ ನಾನು ಯಾರ ಹತ್ರನೂ ಜಾಸ್ತಿ ಇರಲ್ಲ. ಅಂದರೆ ಇಂಡಸ್ಟ್ರಿಯಲ್ಲಿ ನಾನು ಪ್ಯಾಕಪ್ ಆದಮೇಲೆ ಎಲ್ಲಿರ್ತೀನಿ ಅಂತಲೇ ಗೊತ್ತಿಲ್ಲ ಎಷ್ಟೊಂದು. ಅಂದರೆ ಎಲ್ಲೋ ಇಲ್ಲೇ ಇದ್ಲಲ್ಲ, ಜಸ್ಟ್ ಪ್ಯಾಕಪ್ಗಿಂತ ಮುಂಚೆ ಅಂದರೆ ಕಾಣಿಸ್ಕೊಳ್ಳಲ್ಲ ನಾನು. ಕೆಲಸ ಆದ ತಕ್ಷಣ ನಾನು ಆ ಪ್ಲೇಸಿಂದ ಜಸ್ಟ್ ಎಕ್ಸಿಟ್. ಸೊ ತುಂಬ ಪ್ರೊಫೆಷ್ನಲಿ, ತುಂಬ ಮಾತಾಡಲ್ಲ ಹೀರೋಯಿನು ಅಂತ ಸುಮ್ಮನೆ ಅವ್ರು ಕಾಡ್ಸಿದ್ರು. ಯಶ್ ಸರ್ಗೆ ಹೇಳಿದ್ರು, ಕಂಪ್ಲೇಂಟ್ ಮಾಡೋ ಥರ ಹೇಳಿದ್ರು, ಕಾಡ್ಸೋ ಥರ. ಕರೆಕ್ಟ್ ಅಮ್ಮ, ಹಾಗೆ ಇರಬೇಕು ಇಂಡಸ್ಟ್ರಿಯಲ್ಲಿ, ಎಷ್ಟಿರ್ಬೇಕು ಅಷ್ಟಿರ್ಬೇಕು, ಎಷ್ಟು ಕೆಲಸ ಮಾಡಿ. ದಟ್ ವಾಸ್ ದ ಅಡ್ವೈಸ್ ಹಿ ಗೇವ್ ಮಿ. ಹೇಗಿದೆ ಕರೆಕ್ಟಾಗಿದೆ ಹಿಂಗೆ ಇದ್ಬಿಡು ಅಂತ ಅಂದರು. ಅಂದರೆ ಲೈಕ್ ಯಾರು ಹೇಗಿರ್ತಾರೆ ಇಂಡಸ್ಟ್ರಿಯಲ್ಲಿ ನಂಬಕ್ಕಾಗಲ್ಲ. ನಮ್ಮ ಲಿಮಿಟ್ಸಲ್ಲಿ ನಾವಿರ್ಬೇಕು. ನನಗೂ ಕೂಡ ಏನು ಅನಿಸುತ್ತೆ, ನಾವು ಒಂದು ಬ್ಯಾಕ್ಗ್ರೌಂಡ್ ಇಲ್ಲದೆ ಬಂದಿರ್ತೀವಿ, ನಮ್ಮ ತಂದೆ ತಾಯಿ ನಮ್ಮನ್ನು ನಂಬ್ಕೊಂಡು ಇಲ್ಲಿವರೆಗೂ ಕರ್ಕೊಂಬಂದಿರ್ತಾರೆ. ಒಂದಿಷ್ಟು ಹೆಚ್ಚು ಕಮ್ಮಿನೂ ನಾವು ಯಾಕಂದರೆ ಏನೇ ಮಾಡಿದ್ರು ಅಟ್ ದ ಎಂಡ್ ಆಫ್ ದ ಡೇ ಹುಡುಗಿರಿಗೆ ಬ್ಲೇಮ್ ಬರೋದು. ಎಷ್ಟು ಎಚ್ಚರಿಕೆಯಿಂದ ಇದ್ರೂ ಸಾಲದು. ಹಂಗಂತ ಹೆಂಗೆಂಗೋ ಆಡೋ ಥರ ಮಿಸ್ಬಿಹೇವ್ ಮಾಡಿಕೊಂಡು ಇರೋಕ್ಕಾಗಲ್ಲ. ಡಿಗ್ನಿಫೈಡ್ ಆಗಿರ್ಬೇಕು, ನಾನು ಡಿಸಿಪ್ಲಿನಲ್ಲಿ ಇರಲೇಬೇಕು. ಕರೆಕ್ಟ್. ರಾಧಿಕಾ ಮ್ಯಾಮ್ ಏನಂದ್ರು? ತಿಂಡಿ ಕೊಟ್ಟರು, ಇಡ್ಲಿ, ಚಿತ್ರಾನ್ನ, ಪುಳಿಯೋಗರೆ, ಉಪ್ಪಿಟ್ಟು, ದೋಸೆ, ಇಷ್ಟು ತಿಂಡಿ ಇತ್ತು. ಟೀ ಕಾಫಿ ಇಷ್ಟಿತ್ತು. ನಾನು ತಿನ್ಬೇಕು ಏನು ಮಾಡ್ಬೇಕು, ಅವ್ರನ್ನ ನೋಡ್ಬೇಕು ಅನ್ನೋದೇ ಕನ್ಫ್ಯೂಷನ್ ಆಗೋಯ್ತು ನನಗೆ. ನೀವು ಸೀರಿಯಲ್ ಮಾಡಿದ್ರಲ್ವಾ ಅವ್ರ ಜೊತೆ ಅಂತೆಲ್ಲ ಕೇಳಿದ್ರು. ಹ್ಞೂ ಮ್ಯಾಮ್ ಮಾಡಿದೆ ಅಂತ. ವೆರಿ ಗುಡ್. ನಾವು ಎಲ್ಲ ಸೀರಿಯಲಿಂದಾನೇ ಬಂದವರು. ಯು ಹ್ಯಾವ್ ಟು ಶೈನ್, ಚೆನ್ನಾಗಿರೋ ಒಳ್ಳೆ ಸಿನಿಮಾಗಳನ್ನ ಆಯ್ಕೆ ಮಾಡ್ಕೊಳ್ಳಿ ಅಂದ್ಬಿಟ್ಟು ಫೋಟೋ ತಕ್ಕೊಂಡು ವಿ ಜಸ್ಟ್ ಕೇಮ್. ಬಟ್ ಆ ಫೋಟೋಸ್ ನೋಡಿದ ತಕ್ಷಣ ನಮಗೂ ಅಷ್ಟೇ ಖುಷಿ ಆಯಿತು. ಈ ಚಿಕ್ಕಣ್ಣ ಇದ್ದಾರಲ್ಲ, ಚಿಕ್ಕಣ್ಣ ಎಕ್ಸ್ಟ್ರಾಡಿನರಿ. ಯಾವ ಹುಡುಗಿರ್ಗೂ ಬೇಜಾರು ಮಾಡಲ್ಲ ಅವ್ರು, ಗೊತ್ತಾ? ಯಾಕೆ ಅಂದರೆ ಅವರು ಕಾಮಿಡಿಗೆ ಬರ್ತಿದ್ರು, ನಾವು ಚಾನಲಲ್ಲಿ ಒಟ್ಟಿಗೆ ವೀಕ್ಲಿ ಒನ್ಸ್ ಸಿಗ್ತಿದ್ರು. ಚಿಕ್ಕಣ್ಣ ಅವ್ರು ಇದ್ದಿದ್ದು 5 ನಿಮಿಷ ಇಡೀ ಮೇಕಪ್ ರೂಮು ಗಲಗಲಗಲ ಅಂದ್ಬಿಡ್ಬೇಕು. ಅವ್ರು ಏನ್ ಮಾತಾಡಿದ್ರು ಯಾರು ಸೀರಿಯಸ್. ಇವಾಗ ನಾನು ಮಾತಾಡ್ತಾ ಇರ್ಲಿಲ್ಲ.
ಹೌದಾ ಅಂದರೆ ನಾನು ಲೈಕ್ ತುಂಬ ಹೊಸದಲ್ವಾ ಸಿನಿಮಾ ನನಗೆ ನಮ್ಮ ಅಮ್ಮನ ಜೊತೆ ಅಷ್ಟೇ ಇರೋದು ನನಗೆ ಕೆಲಸ. ಶಾರ್ಟ್ ಅಂದ ತಕ್ಷಣ ಶಾರ್ಟ್ ಮುಗಿಸೋದು ಬಂದ್ಬಿಟ್ಟು ನಮ್ಮ ಅಮ್ಮನ ಪಕ್ಕ ಕೂತ್ಕೊಳ್ಳೋ. ಅವ್ರು ಏನು ಕರೆದ್ರು, ಅವ್ರು ಏನು ಮಾತಾಡ್ಸಿದ್ರು ಏನು ಮಾತಾಡ್ತಾ ಇರಲಿಲ್ಲ, ನಾನು ಸುಮ್ಮನೆ ಕೂತ್ಕೋತಾ ಇದ್ದೆ. ಅದಕ್ಕೆ ಅವ್ರಿಗೆ ಜನಕ್ಕೆ ಅನ್ಸೋದು ಇವಳು ತುಂಬ ಆ್ಯಟಿಟ್ಯೂಡ್, ಅವಳು ಮಾತಾಡಲ್ಲ. ನಾನು ಒಂದು ಭಯಕ್ಕೆ ಅಥವಾ ಬೇಡ ಅನ್ನೋ ಒಂದು ಇದಕ್ಕೆ ಐ ವಾಸ್ ನಾಟ್ ಟಾಕಿಂಗ್ ಟು ಎನಿಬಡಿ. ಕೊನೆವರೆಗೂ ಹಂಗೆ ಇತ್ತ ನಿಮ್ಮಿಬ್ರದ್ದು ಬಾಂಡ್? ಇಲ್ಲ ಆಮೇಲೆ ನಾನು ಅರ್ಥ ಆದ್ಮೇಲೆ ಐ ಸ್ಟಾರ್ಟೆಡ್ ಟಾಕಿಂಗ್ ಟು ಹಿಮ್. ರೇಕ್ಸ್ ಅವರಾ? ಯಾ ತುಂಬ ರೇಕ್ಸ್. ನನ್ನಂತನ ಯಾರು ನನ್ನ ರೇಕ್ಸಕ್ಕೆ ಬಿಡ್ಕೊಳ್ಳೋದೇ ಇಲ್ಲ. ನಾನು ಆಸ್ ಲೈಕ್ ನೋ, ಒಂದು ಪಾಸ್ ಇರುತ್ತೆ, ಒಂದು ಲೈನ್ ಇರುತ್ತೆ. ಐ ಡೋಂಟ್ ವಾಂಟ್ ಎನಿಬಡಿ ಟು ಕ್ರಾಸ್ ಇಟ್. ಮಾತಾಡೋದು ಚೆನ್ನಾಗಿ ಮಾತಾಡ್ತಾ ಇದೆ ಅಷ್ಟೇ. ಬಟ್ ಆ ದಿನಗಳನ್ನ ಮರೆಯೋಕ್ಕಾಗಲ್ಲ ಅವ್ರ ಜೊತೆ. ಅಷ್ಟು ಚಂದ ಅವರು ಕಾಮಿಡಿ ಮಾಡಿಕೊಂಡು ನಗ್ಸ್ಕೊಂಡು ತುಂಬ ಚೆನ್ನಾಗಿ. ಆ ವಿಷಯದಲ್ಲಿ ನಂಗೆ ಶರಣ್ ಸರು ತುಂಬ ಇಷ್ಟ. ವೆರಿ ಡಿಗ್ನಿಫೈಡ್ ಮ್ಯಾನ್. ತುಂಬ ಇಷ್ಟ ನನ್ಗೆ ಅವ್ರು ಇರೋ ರೀತಿ, ಅವ್ರು ಮಾತಾಡ್ಸೋ ರೀತಿ ನಂಗೆ ತುಂಬ ಇಷ್ಟ ಆಗ್ತಾರೆ. ನಮ್ಮ ಸ್ಕ್ರೀನ್ ಮೇಲೆ ನೋಡೋ ಶರಣ್ ಸರೇ ಬೇರೆ, ಪರ್ಸ್ನಲ್ ಆಗಿ ನೀವು ನೋಡೋ ಶರಣ್ ಸರೇ ಬೇರೆ. ಪರ್ಸ್ನಲ್ ಆಗಿ ಈಸ್ ಅ ಸೋ ಇನ್ಫಾರ್ಮೇಟಿವ್ ಪರ್ಸನ್. ಹೌದು, ಸುಮ್ಮನೆ ಏನೇನೋ ಮಾತಾಡ್ಬೇಕಂತ ಮಾತಾಡಲ್ಲ, ತುಂಬ ಡಿಗ್ನಿಫೈಡ್ ಆಗಿರ್ತಾರೆ. ನಂಗೆ ಆ ಥರ ವ್ಯಕ್ತಿಗಳು ನಂಗೆ ತುಂಬ ಇಷ್ಟ. ಅದರಲ್ಲಿ ಆ ಸಾಲಲ್ಲಿ ನನಗೆ ಯಾರ ಜೊತೆ ಆ್ಯಕ್ಟ್ ಮಾಡಬೇಕು ಅಂದರೆ ರಮೇಶ್ ಅರವಿಂದ್ ಸರ್ ತುಂಬ ಇಷ್ಟ. ಫ್ಯಾನ್ ಆಫ್ ಹಿಮ್. ಅನಂತ್ ನಾಗ್ ಸರ್ ತುಂಬ ಇಷ್ಟ. ಸೊ ಅವರೆಲ್ಲ ಒಂಥರ ಒಂದು ಡಿಗ್ನಿಫೈಡ್ ಲೆವೆಲಲ್ಲಿ ಅವ್ರು ತೋರಿಸ್ಕೊಳ್ಳೋದಿರ್ಬೋದು, ಅವ್ರು ಇರೋ ರೀತಿನೂ ಇರ್ಬೋದು. ಸುಮ್ಮನೆ ಬೇಕಾಬಿಟ್ಟು ಮಾತಾಡಲ್ಲ. ಕರೆಕ್ಟ್. ತುಂಬ ಇಷ್ಟ ಆಗ್ತಾರೆ ಅಂದರೆ ನಾವು ಫಾಲೋ ಮಾಡಬೇಕು ಅಂತ ಅನ್ಸೋಂಥ ವ್ಯಕ್ತಿಗಳು, ಎಸ್ಪೆಷಲಿ ರಮೇಶ್ ಸರ್. ಅವ್ರ ಮಾತುಗಳು, ಒಂದೊಂದು ಮಾತು ಕರೆಕ್ಟ್. ಗ್ರೇಟ್. ಎಂತೆಂಥ ವ್ಯಕ್ತಿಗಳನ್ನ ಇಷ್ಟಪಡ್ತೀರಾ ಅಂತ ಈಗ ಗೊತ್ತಾಯ್ತು ನಮಗೆ. ಈಗ ಅಗೇನ್ ಕಲ್ಟಿಗೆ ಬರೋದಾದ್ರೆ ನಿಮ್ಮ ಪಾತ್ರದಲ್ಲಿ ಈಗ ನಿಮಗೆ ನಾನು ಹೇಳ್ದಂಗೆ ಆಗಲೇ ಇಂಟ್ರೊಡಕ್ಷನಲ್ಲಿ ಎಷ್ಟು ಒಳ್ಳೊಳ್ಳೆ ಸಾಂಗ್ಸ್ಗಳು ಸಿಕ್ಕಿದೆ ನಿಮಗೆ. ನೀವು ನಿಜವಾಗ್ಲೂ ಬ್ಲೆಸ್ಡ್ ಅಲ್ಲ ಈ ವಿಷಯದಲ್ಲಿ. ಯಾವುದೇ ಹೀರೋಯಿನ್ಗೆ ಒಂದು ಒಳ್ಳೊಳ್ಳೆ ಹಾಡುಗಳು ಪ್ರತಿ ಸಿನಿಮಾದಲ್ಲಿ ಮಿನಿಮಮ್ 1-2 ಆ ಥರ ಹಾಡುಗಳು ಸಿಕ್ಬಿಟ್ರೆ ಅದು ಫಸ್ಟ್ ರ್ಯಾಂಕ್ ಬಂದಂಗೆ. ಕರೆಕ್ಟ್ ಅಲ್ವಾ? ಈಗ ಈ ಸಿನಿಮಾದ ಹಾಡುಗಳನ್ನ ಅಥವಾ ಉಪಾಧ್ಯಕ್ಷದ್ದೇ ಆಗಿರ್ಬೋದು, ಈಗ ಸಿಕ್ಕಿರೋ ಹಾಡಿರ್ಬೋದು, ಅದೆಲ್ಲ ಕೇಳಿದ ತಕ್ಷಣ ಹೆಂಗೆ ಅನ್ನಿಸ್ತು ನಿಮಗೆ? ಅಯ್ಯೋ ಶಿವನೇ ಇಸ್ ಅ ವೆರಿ ಸ್ಪೆಷಲ್ ಪ್ಲೇಸ್. ಇಟ್ ಪ್ಲೇಸ್ ಅ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ಮೈ ಲೈಫ್. ಬಿಕಾಸ್ ನಾವು ಶೂಟ್ ಮಾಡಿರೋ ರೀತಿ ಇರ್ಬೋದು, ಅದಕ್ಕೆ ಬಿಟ್ಟಿರೋ ಶ್ರಮ ಇರ್ಬೋದು. ಬಿಕಾಸ್ ನಾವು ಇದೇ ಒಂದು ಜಾನ್ವರಿ ಅಥವಾ ಡಿಸೆಂಬರ್ ಟೈಮಲ್ಲಿ ಪೀಕ್ ಚಳಿ ಇರುವಾಗ ಶೂಟ್ ಮಾಡಿರೋದಿದೆ. ಅಂದರೆ ವಿಂಡ್ ಮಿಲ್ ಮಧ್ಯದಲ್ಲಿ ಶೂಟ್ ಮಾಡೋದು. ಅಂದರೆ ಅದೆಲ್ಲ ವಿಜುವಲ್ಸ್ ನೀವು ಡೆಫಿನೆಟ್ಲಿ ಸಿನಿಮಾದಲ್ಲಿ ನೋಡ್ಬೋದು. ಲಂಗ ದಾವಣಿ, ಮಳೆ, ಟ್ಯಾಂಕರ್ ನೀರು, ಬಿಸಿಲು, ಗಾಳಿ ಎಲ್ಲ ಮಿಕ್ಸ್ ಇರೋ ಒಂದು ಪರಿಸ್ಥಿತಿಯಲ್ಲಿ ಟ್ಯಾನ್ ಆಗಿಬಿಡ್ತಿದ್ವಿ. ತುಂಬ ಸ್ಪೆಷಲ್ ಜಾಗ ಉಳಿಯುತ್ತೆ ಆ ಸಾಂಗ್ ನನಗೆ. ಬಿಕಾಸ್ ನಾನು ಝಯದ್ ಅವ್ರಿಗೆ ಮೋಸ್ಟ್ ಚಾಲೆಂಜಿಂಗ್ ಟೈಮ್ ಅಂದರೆ ಅಯ್ಯೋ ಶಿವನೇ. ಬಿಕಾಸ್ ನಾವು ಯೂಶ್ವಲಿ ಸಾಂಗ್ ಅಂದರೆ ಒಂದು 2 ದಿನ ಅಥವಾ 3 ದಿನ ಶೂಟ್ ಮಾಡ್ತಾರೆ. ನಾವು 8 ದಿನ ಸಾಂಗ್ನ ಶೂಟ್ ಮಾಡಿದ್ವಿ. ಎಲ್ಲೆಲ್ಲಿ ಹೋಗ್ತೀವಿ ಅಲ್ಲೆಲ್ಲ ಶೂಟ್ ಮಾಡ್ತಾಯಿದ್ವಿ. ಸೊ ಆಮೇಲೆ ಮಳೆಯೆಲ್ಲ ಆಗಿರೋದ್ರಿಂದ ತುಂಬ ಒಂದು ಇವಾಗ ಹುಡುಗಿರಿಗೆ ಎಷ್ಟು ಪ್ರಾಬ್ಲಮ್ಸ್ ಇರುತ್ತೆ ಅಂತ ಎಲ್ಲರಿಗೂ ಗೊತ್ತು. ಮಳೆಯಲ್ಲಿ ನೆನೆದ್ರೆ ನಮ್ಮ ಪರ್ಸ್ನಲ್ ಇದು ಮಂತ್ಲಿ ಟೈಮ್ಸಲ್ಲಿ ತುಂಬ ಕಷ್ಟ ಆಗುತ್ತೆ. ಎಲ್ಲ ಟೈಮಲ್ಲೂ ಕಷ್ಟ ಆಗುತ್ತೆ. ಸೊ ಅಂಥ ಚಾಲೆಂಜಿಂಗ್ ಟೈಮ್ ಇದ್ದಿದ್ದು. ಬಟ್ ಅದೆಲ್ಲ ಇವತ್ತು ವರ್ತ್ ಇಟ್. ಬಿಕಾಸ್ ಒಂದು ರೀಲಿಂಗ್ ಸ್ಕ್ರೋಲ್ ಮಾಡಿದ್ರೆ 1-2 ಸತಿ ಆದರೂ ನಮ್ಮ ಅಯ್ಯೋ ಶಿವನೇ ಸಾಂಗ್ ಕೇಳಿಸುತ್ತೆ. ಆಮೇಲೆ ಟ್ರೆಂಡಿಂಗ್ ತುಂಬ, ಆಮೇಲೆ ಕೇಳೋಕ್ಕೂ ತುಂಬ ಇಂಪಾಗೂ ಇದೆ. ನಮಗೆ ರಿಲೀಸ್ ಆಗಿ 2 ದಿನ ಭಯ ಆಗೋಗಿತ್ತು, ಹಿಟ್ ಆಗುತ್ತೋ ಇಲ್ವೋ, ಏನಾಗುತ್ತೆ. ಬಿಕಾಸ್ ದಟ್ ವಾಸ್ ದ ಫಸ್ಟ್ ಇನ್ವಿಟೇಷನ್ ಫಾರ್ ದ ಮೂವಿ ಲವರ್ಸ್ ನಮ್ಮ ಕಡೆಯಿಂದ, ನಮ್ಮ ಸಿನಿಮಾ ಕಡೆಯಿಂದ. ಅದು ಹಿಟ್ಟಾದರೆ ನಮಗೊಂದು ಪಾಸಿಟಿವ್ ಸ್ಟಾರ್ಟ್ ಥರ ಸಿಗುತ್ತೆ ಅಂತ ಅಂದ್ಕೊಂಡಿದ್ವಿ. ಅದು ಹಾಗೆ ಆಯಿತು ಕೂಡ. ಇವತ್ತಿಗೆ 16 ಮಿಲಿಯನ್ ರೀಚ್ ಆಗಿದೆ. ಆ್ಯಂಡ್ ಇಟ್ಸ್ ಮಕ್ಳು ಬಾಯಲ್ಲಿದೆ ಮ್ಯಾಮ್. ನಿಜವಾಗ್ಲೂ ನಾವು ಹಾಳದ ಊರಿನ ಬೀದಿಯಲ್ಲಿ ಅಂದರೆ ಮುಂದಿನ 2 ಸಾಲ ಅವರೇ ಹಾಡ್ಬಿಡ್ತಾರೆ. ಅಷ್ಟು ಮಕ್ಳ ಬಾಯಲ್ಲಿ ರೀಚ್ ಆಗಿದೆ. ಐ ಆಮ್ ವೆರಿ ಗ್ರೇಟ್ಫುಲ್ ಫಾರ್ ಇಟ್. ಆಮೇಲೆ ಅರ್ಜುನ್ ಜನ್ಯ ಸರ್ ಮತ್ತು ಅನಿಲ್ ಸರ್ ಕಾಂಬಿನೇಷನ್ ಅದು. ಅವ್ರೆ ನಮ್ಮ ಅನಿಲ್ ಸರ್ ಒಂದು 2 ಲೈನ್ ಬರೀತಾರೆ, ಒಂದು ಟ್ಯೂನ್ ಹಾಕ್ತಾರೆ ಸರ್. 2 ಲೈನ್ ಬರೀತಾರೆ, ಅವ್ರು ಟ್ಯೂನ್ ಹಾಕ್ತಾರೆ. ಇನ್ನೇನು ಬಿಡಿ, 2 ಲೈನ್ ನೀವೇ ಬರ್ರಿ, ನೀವು ಮುಗಿಸ್ಬಿಡಿ ಸಾಂಗ್ ಬರ್ಬಿಟ್ಟು ಹಂಗಾಗಿರೋ ಸಾಂಗ್ ಅದು. ಹಂಗೆ ಅದು ಮೂಡ್ ಬಂದಿರೋದು. ಇಟ್ ಈಸ್ ವೆರಿ ಸ್ಪೆಷಲ್ ಫಾರ್ ಮೀ. ಯಾರು ನೋಡಿ ಅದು ಆ ಹಾಡಿಗೆ ಒಬ್ರು ರೀಲ್ಸ್ ಮಾಡಿಲ್ಲದೆ ಇರೋದು ಯಾವುದು ನಿಮಗೆ ಸಿಕ್ಕದೇ ಇಲ್ಲ. ಅಷ್ಟು ಚಂದ ಇದೆ ಅದು ಹಾಡು. ಆ್ಯಂಡ್ ಹಿಂಗೆ ನಿಮಗೆ ಸಿಗ್ತಾ ಇರಲಿ ಒಳ್ಳೊಳ್ಳೆ ಹಾಡುಗಳು. ಒಂದೊಂದು ಸಿನಿಮಾನಲ್ಲೂ ಮಿನಿಮಮ್ 1-2 ಈ ಥರ ಸಿಗಲಿ ನೀವು. ಹೌದು, ಇನ್ನೂ ಒಂದು ಸಾಂಗ್ ಇದೆ ಇದರಲ್ಲಿ, ಬಟ್ ಅದು ಸಿನಿಮಾ ಆದಮೇಲೆ ರಿಲೀಸ್ ಮಾಡಿ. ನನಗೆ ಈ ಕಲ್ಟಲ್ಲಿ ನಿಮ್ದು ಒಂದು ಇದು ಇಷ್ಟ ಆಗಿದ್ದು, ಈ ಆಂಬ್ರೆಲಾನು ಹಿಂಗೆ ಹಿಡ್ಕೊಂಡು ಬರ್ತೀರಲ್ಲ,
ಅದು ಬ್ಯೂಟಿಫುಲ್ ಫ್ರೇಮೇ ಒಳ್ಳೆ ಪೇಂಟಿಂಗ್ ಥರ ಇದೆ ತೋರಿಸಿದ್ದಾರೆ. ಹೌದು ವಾಲಿ ಸರ್ ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ. ಆ್ಯಸ್ ಅ ಸಿನಿಮ್ಯಾಟೋಗ್ರಾಫರ್ ಸಕ್ಕದಾಗಿ ಮಾಡಿದ್ದಾರೆ. ಒಂದೊಂದು ಫ್ರೇಮ್ ಕೂಡ ಇವಾಗ ನನ್ನ ಭರತನಾಟ್ಯಂ ಕಾಸ್ಟ್ಯೂಮಲ್ಲಿ ನಡ್ಕೊಂಡು ಹೋಗೋದು, ಛತ್ರಿ ಹಿಂಗೆ ಎದ್ದ ತಕ್ಷಣ ಮುಖ ಕಾಣಿಸೋದು. ತುಂಬ ಜನ ಹೇಳ್ತಾರೆ ನನ್ನ ಸ್ಕಿನ್ ಟೋನ್ಗೆ ಏನದು ಲೈಟಿಂಗ್ ಮಾಡೋಕ್ಕಾಗಲ್ಲ ಕಷ್ಟ ಅಂತ. ಬಟ್ ಅವ್ರು ಯಾವತ್ತೂ ಇಲ್ಲಿವರೆಗೂ ಕಂಪ್ಲೇಂಟ್ ಮಾಡಿಲ್ಲ ನನಗೆ, ಯಾವತ್ತೂ ಹೇಳಿಲ್ಲ ಅಯ್ಯೋ ತುಂಬ ಬೆಳ್ಳಿ ಕಾಣಿಸ್ತೀಯಾ ಅಥವಾ ತುಂಬ ಹಿಂಗೆ ಕಾಣಿಸ್ತೀಯಾ, ಏನೂ ಇಲ್ಲ, ಅಯ್ಯೋ ಲುಕಿಂಗ್ ಪರ್ಫೆಕ್ಟ್, ನಾವು ನೀಟಾಗಿ ತೆಗಿತೀವಿ, ಡೋಂಟ್ ವರಿ ಅಂತ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಕ್ಚುಲಿ ಅದು ಸಿನಿಮಾದಲ್ಲಿ ನೀವು ಸಿನಿಮಾ ನೋಡಿದ್ರೆ ವಿಜುವಲಿ ಇಟ್ಸ್ ಅ ವಿಜುವಲ್ ಟ್ರೀಟ್ ಅಂತಲೇ ಹೇಳ್ಬೋದು ಸಿನಿಮಾ. ಈಗ ನೋಡಿ, ನಾನು ಸೀರಿಯಲ್ ಬಂದವರು ಅಂತ ಅಂದ ತಕ್ಷಣ ರಚಿತಾ ರಾಮ್ ಕೂಡ ಹೌದು ಅಲ್ವಾ? ಹೌದು, ಎಂಥ ಹಿಟ್ ಅವ್ರದ್ದು ಜರ್ನಿ. ಹೌದು, ಸೂಪರ್ ಡೂಪರ್ ಹಿಟ್ ಜರ್ನಿ ಅದು. ಆ್ಯಂಡ್ ಅವರು ಫಸ್ಟ್ ಬಾಲ್ಗೆ 6 ಹೊಡೆದಂಗೆ ಡಿ ಬಾಸ್ ಜೊತೆ ಸಿಕ್ತು. ಹೌದು, ಸ್ಟೆಪ್ ಒನ್ನೇ ಅಷ್ಟು ಬ್ಯೂಟಿಫುಲ್. ಆ್ಯಂಡ್ ಇವತ್ತವರೆಗೂ ಅವ್ರ ಸೆಲೆಕ್ಷನ್ನು, ಕತೆಗಳನ್ನ ಅವ್ರು ಸೆಲೆಕ್ಟ್ ಮಾಡೋ ರೀತಿ, ಆಮೇಲೆ ಒಂದು ಸಿನಿಮಾಯಿಂದ ಇನ್ನೊಂದು ಸಿನಿಮಾಗೆ ಎಷ್ಟು ಬೇರೆ ಥರ ಕಾಣಿಸ್ತಾರೆ. ಆ್ಯಂಡ್ ಆ ಮೆಚ್ಯೂರಿಟಿ, ಮಾತಾಡೋ ರೀತಿ, ಇದೆಲ್ಲ ನನಗೆ ತುಂಬಾ ಇಷ್ಟ. ರಚಿತಾ ಅಂದರೆ ಎಲ್ಲ ಕಾರಣಗಳಿಗೆ ಇಷ್ಟ ಅವರು. ನಿಮ್ಗೆ ಹೆಂಗಿತ್ತು ಒಂದು ಬಾಂಡಿಂಗ್ ಅವ್ರ ಜೊತೆ? ಫಸ್ಟ್ ಸಿನಿಮಾ ಅಂದರೆ ಫಸ್ಟ್ ಒಪ್ಕೊಂಡಾಗ ಎಲ್ಲರೂ ಹೇಳಿದ್ದು ಒಂದು ಸೂಪರ್ ಸ್ಟಾರ್ ಆಲ್ರೆಡಿ ಇದ್ದಾರೆ, ನೀನು ನನ್ನ ಸೈಡ್ ಲೈನ್ ಮಾಡಿದ್ರೆ ಏನು ಮಾಡ್ತೀಯಾ, ಬಿಕಾಸ್ ಯು ಆರ್ ಅನ್ ಯಂಗ್ಸ್ಟರ್ ಅಂತ. ಐ ಆಮ್ ವೆರಿ ಪ್ರೌಡ್ ಆಫ್ ಇಟ್. ಐ ಆಮ್ ವರ್ಕಿಂಗ್ ವಿತ್ ಅ ಸ್ಟಾರ್. ಕರೆಕ್ಟ್. ಐ ಆಮ್ ವೆರಿ ಪಾರ್ಟ್ ಆಗಿರೋದೇ ಸ್ಟಾರ್ ಅಂದರೆ ಬರೀ ಮೇಲ್ ಸ್ಟಾರ್ ಜೊತೆನೇ ಮಾಡಬೇಕು, ಫೀಮೇಲ್ ಸ್ಟಾರ್ ಜೊತೆ ಐ ಆಮ್ ಪಾರ್ಟ್ ಆಫ್ ಇಟ್. ಐ ಆಮ್ ವೆರಿ ಪ್ರೌಡ್ ಆಫ್ ಇಟ್. ಅದರಲ್ಲಿ ಏನಿದೆ? ಸೂಪರ್. ಶಿ ಈಸ್ ಆಲ್ರೆಡಿ ಅ ಪ್ರೂವನ್ ಸ್ಟಾರ್. ಇಟ್ಸ್ ಅವರು ಇದೇ ಹಾದಿ ಮಾಡ್ಕೊಂಡೇ ಶಿ ಇಸ್ ಅ ಸ್ಟಾರ್ ಟುಡೇ. ಅವ್ರಿಗೆ ಗೊತ್ತಿರುತ್ತೆ ನಮ್ಮ ಜರ್ನಿ. ಯಾಕಂದ್ರೆ ಶಿ ವುಡ್ ಹ್ಯಾವ್ ಫೇಸ್ ದ ಸೇಮ್ ಥಿಂಗ್. ನನಗೆ ಖುಷಿ ಇದೆ. ಐ ಆಮ್ ವೆರಿ ಪ್ರೌಡ್ ಟು ವರ್ಕ್ ವಿತ್ ಹರ್. ಇಫ್ ಐ ಆಮ್ ಶೇರಿಂಗ್ ಅ ಸ್ಕ್ರೀನ್ ಇಸ್ ನಾಟ್ ಶೇರಿಂಗ್, ಅದು ಸಿನಿಮಾದಲ್ಲಿ ಗೊತ್ತಾಗುತ್ತೆ. ಬಟ್ ನಂಗೆ ತುಂಬ ಖುಷಿ ಇದೆ. ಆಮೇಲೆ ಫಸ್ಟ್ ಟು ಬಿ ಎಲ್ಲರೂ ನನ್ಗೆ ಯಾಕೆ ಹಿಂಗೆ ಕೇಳ್ತಿದ್ದಾರೆ, ನಾನು ಫಸ್ಟ್ ಆಫ್ ಆಲ್ ನಾನು ತುಂಬ ಏನೇ ನೋಡಿದ್ರು ಪಾಸಿಟಿವ್ ಆಗಿ ನೋಡ್ತೀನಿ. ಏನು ನಾನು ಐ ಬಿಲೀವ್ ಇನ್ ಕ್ಲಾರಿಟಿ ಓವರ್ ಕಂಪ್ಯಾರಿಸನ್. ಇವಾಗ ಅವ್ರನ್ನ ನನ್ನ ಕಂಪೇರ್ ಮಾಡೋ ಬದಲು ನಾನು ಕ್ಲಾರಿಟಿ ಇರಬೇಕು. ಅವ್ರು ಸೂಪರ್ ಸ್ಟಾರು, ನಾನು ಈ ಥರ ಒಂದು ಪಾತ್ರ ಮಾಡ್ತಿದ್ದೀನಿ, ಅವ್ರಿಗೆ ಎಷ್ಟು ತೂಕ ಕೊಡಬೇಕು ಅಷ್ಟು ಕೊಟ್ಟಿರ್ತಾರೆ, ನನಗೆ ಎಷ್ಟು ತೂಕ ಕೊಡಬೇಕು ಅಷ್ಟು ಡೆಫಿನೆಟ್ಲಿ ಡೈರೆಕ್ಟ್ರು ಕೊಟ್ಟಿದ್ದಾರೆ. ಇಬ್ರಿಗೂ ಒಳ್ಳೆ ತುಂಬ ಬ್ಯಾಲೆನ್ಸ್ ಮಾಡಿ ಎರಡು ಕ್ಯಾರೆಕ್ಟರ್ಸ್ನ ಬರೆದಿದ್ದಾರೆ. ಆ್ಯಂಡ್ ಐ ಆಮ್ ವೆರಿ ಹ್ಯಾಪಿ ಟು ಶೇರ್ ಸ್ಕ್ರೀನ್ ವಿತ್ ಹರ್. ಡೆಫಿನೆಟ್ಲಿ. ಹೆಂಗಿತ್ತು ಆ ಬಾಂಡಿಂಗ್? ಈಗ ಪ್ರಮೋಷನ್ಸ್ಗೆ ಹೋಗೋದಾಗಿರ್ಬೋದು ಅಥವಾ ಒಂದಷ್ಟು ವಿಷಯಗಳಲ್ಲಿ ಹೆಂಗಿತ್ತು ಅವರು? ಚೆನ್ನಾಗಿತ್ತು. ಅಂದರೆ ನಾವು ಸೆಟ್ಟಲ್ಲಿ ಅಷ್ಟೊಂದು ಟೈಮ್ ಸ್ಪೆಂಡ್ ಮಾಡಿಲ್ಲ, 1-2 ದಿನ ಮಾಡಿದ್ದು ಅಷ್ಟೇ. ಇವಾಗ ಪ್ರಮೋಷನ್ಸಲ್ಲಿ ಸಿಗ್ತಿರೋದ್ರಿಂದ ತುಂಬ ಚೆನ್ನಾಗಿದೆ. ನನಗೇನು ಅನಿಸಲ್ಲ ಲೈಕ್ ಒಂದು ಸ್ಟಾರ್ ನನ್ನ ಪಕ್ಕ ಕೂತಿದ್ದಾರೆ ಅನ್ನೋ ಫೀಲಿಂಗ್ ಅವ್ರು ನನಗೆ ಕೊಟ್ಟಿಲ್ಲ. ಶಿ ಈಸ್ ಅ ವೆರಿ ನಾರ್ಮಲ್ ಪರ್ಸನ್ ಅನ್ನೋ ಥರನೇ ಒಂದು ಫೀಲಿಂಗ್ ಕೊಟ್ಟಿದ್ದಾರೆ. ಐ ಥಿಂಕ್ ಅಟ್ ದ ಎಂಡ್ ಆಫ್ ದ ಡೇ ಸ್ಟಾರ್ ಆಗೋಕ್ಕೆ ಅದೇ ಒಂದು ಕಾರಣ ಅನಿಸುತ್ತೆ. ಅವರಷ್ಟೇ ಅಲ್ಲ, ಯಾರೇ ಇಲ್ಲಿವರೆಗೂ ದರ್ಶನ್ ಸರ್ ಇರ್ಬೋದು, ಹಿ ಈಸ್ ನೋನ್ ವಾಟ್ ಎವರ್ ಇಟ್ ಮೈಟ್ ಬಿ ಅವ್ರ ಕಾಂಟ್ರವರ್ಸಿ ನೆಕ್ಸ್ಟ್ ಏನಾದರೂ ಇರಲಿ, ಹಿ ಈಸ್ ನೋನ್ ಫಾರ್ ಅ ಸಿಂಪ್ಲಿಸಿಟಿ. ಇವಾಗ ನಿಮ್ಮ ಜೊತೆ ಹೀಗೆ ಕೂತ್ಕೊಂಡು ಮಾತಾಡ್ತಾರೆ ಅಂದರೆ ದಟ್ ಈಸ್ ದ ಮೇಜರ್ ಥಿಂಗ್. ಅಷ್ಟು ಜನ ಅಭಿಮಾನಿಗಳನ್ನ ಅವ್ರು ಗಳಿಸಿರೋಕ್ಕೆ ಸಾಧ್ಯ ದರ್ಶನ್ ಸರ್ಗಿರೋ ಸಿಂಪ್ಲಿಸಿಟಿ ಅಷ್ಟೇ ನಾನು ಹೇಳೋದು. ಎಸ್. ಈಗ ದರ್ಶನ್ ಸರ್ ಅಂದ ತಕ್ಷಣ ಒಂದು ಖುಷಿ ನಮಗೆ, ಒಂದು ಬೇಜಾರು ಎಲ್ಲ ಇದೆ. ಇವಾಗ ಒಂಥರ ಎಲ್ಲ ಮಿಕ್ಸ್ ಫೀಲಿಂಗ್ ಇದೆ. ಎಲ್ಲರೂ ಅಸಹಾಯಕರು, ಈ ಪರಿಸ್ಥಿತಿನೇ ಅಸಹಾಯಕತೆ ಸೃಷ್ಟಿ ಮಾಡಿಬಿಟ್ಟಿದೆ. ಸೊ ನಿಮಗೇನಾದರೂ ಅವರ ಕನೆಕ್ಷನ್ ಇತ್ತಾ, ಒಡನಾಟ ಇತ್ತಾ, ಹೆಂಗಿತ್ತು, ಯಾವಾಗಿತ್ತು, ಹೆಂಗೆ ಶುರುವಾಯಿತು? ನಾನು ಒಂದು 2 ಸತಿ ಅಷ್ಟೇ ಮ್ಯಾಮ್ ನಾನು ಮೀಟ್ ಮಾಡಿರೋದು. ಸೊ ಇವಾಗ ತುಂಬ ಜನ ಏನೇನೋ ಅಂದರೆ ತುಂಬ ಟೈಮ್ ಸ್ಪೆಂಡ್ ಮಾಡಿರ್ಬೋದು. ನಾನು ಒಂದು 2 ಸತಿ ಮೀಟ್ ಮಾಡಿರೋದು. ಒಂದು ಸತಿ ಒಂದು ಈವೆಂಟಲ್ಲಿ, ಇನ್ನೊಂದು ಸತಿ ಕಾಟೇರ ಸಕ್ಸಸ್ 25 ಡೇಸ್ ಸಕ್ಸಸ್ ಈವೆಂಟಲ್ಲಿ ಮಂಡ್ಯದಲ್ಲೂ ಎಲ್ಲೋ ನಂಗೆ ಜ್ಞಾಪಕ ಇಲ್ಲ, 2 ವರ್ಷದಿಂದ ಅದು ಅವತ್ತೇ ಉಪಾಧ್ಯಕ್ಷ ರಿಲೀಸ್ ಆಗಿತ್ತು. ಸೊ ದಟ್ ಡೇ ಐ ಮೆಟ್ ಹಿಮ್. ಮೇಡಮ್ ನಾನು ಇವಾಗ ನೀವು ಒಬ್ಬರನ್ನ ಸೂಪರ್ ಸ್ಟಾರ್ನ ಮೀಟ್ ಮಾಡೋಕ್ಕೆ ಹೋಗ್ತಿದ್ದೀರಾ ಫಾರ್ ದ ಫಸ್ಟ್ ಟೈಮ್ ಅಂದರೆ ಎಷ್ಟು ಬೇಕೋ ಅಷ್ಟು ಮಾತಾಡ್ತಾರೇನೋ, ಅವ್ರ ಪಾಡಿಗೆ ಅವ್ರು ಇರ್ತಾರೇನೋ, ಹಲೋ ಅಂದ್ಬಿಟ್ಟು ಸುಮ್ಮನಾಗ್ಬಿಡ್ತಾರೇನೋ, ಆ ಥರ ಒಂದು 108 ಥಾಟ್ ನಮ್ಮ ತಲೆಯೊಳಗೆ ಓಡ್ತಾ ಇರುತ್ತೆ. ಆಯಿತಾ, ಇವಾಗ ನಾನೊಂದು ಸೂಪರ್ ಸ್ಟಾರ್ನ ಮೀಟ್ ಮಾಡೋಕೆ ಏನು ಹೆಂಗಿರ್ತಾರೋ, ಏನು ಮಾಡ್ತಾರೋ ಅದೆಲ್ಲ ಇರುತ್ತೆ. ಬಟ್ ದ ಮಿನಿಟ್ ಐ ಮೆಟ್ ಹಿಮ್, ನಾನು ಮುಂದೆ ಒಬ್ಬ ಕ್ಯಾರವಾನಲ್ಲಿದ್ದರು, ತುಂಬ ಜನ ಗಂಡಸರಿದ್ರು ಆ ಕ್ಯಾರವಾನ್, ಒಬ್ಬಳೇ ಹುಡುಗಿ ಹೋಗಿತ್ತಲ್ಲಿ. ಅಲ್ಲಿ ಒಬ್ಬರು ಡೈರೆಕ್ಟ್ರು ಕೂತಿದ್ರು, ಮ್ಯೂಸಿಕ್ ಡೈರೆಕ್ಟ್ರ್. ಅವ್ರ ಮುಂದೆ ಇರೋದೇ 2 ಚೇರ್ನೆಲ್ಲ ನಿಂತಿದ್ರು. ಪಾಪ ಯಾರು ಏನು ಕೂತ್ಕೊಂಡಿರಲಿಲ್ಲ, ದರ್ಶನ್ ಸರು ಮತ್ತು ಇನ್ನೊಬ್ರು ಕೂತ್ಕೊಂಡಿದ್ರು ಅಷ್ಟೇ. ಅವ್ರನ್ನ ಎದ್ದು ಕಳಿಸಿ ನನ್ನ ಕೂರಿಸಿ
ಹೇಗೆ ನಡೀತಿದೆ, ಸಿನಿಮಾ ಚೆನ್ನಾಗಿ ಬರ್ತಿದ್ಯಾ, ಯಾವ ಸಿನಿಮಾ ಟೈಮಲ್ಲಿ ಇದು? ಉಪದೇಶ ಉಪದೇಶ. ಹೇಗೆ ನಡೀತಿದೆ, ಏನು ನೆಕ್ಸ್ಟ್ ಏನು ಸಿನಿಮಾ ಮಾಡ್ತಾರೆ, ನನ್ನ ಬಗ್ಗೆ ಎಲ್ಲ ವಿಚಾರಿಸ್ಕೊಂಡ್ರು. ತುಂಬ ಜನ ಗಂಡಸರಿದ್ದಾರೆ, ಪಕ್ಕದಲ್ಲಿ ಇನ್ನೊಂದು ಕ್ಯಾರವಾನ್ ಇದೆ, ಆರಾಮಾಗಿ ಹೋಗಿ ಕೂತ್ಕೊಳ್ಳಿ, ಈವೆಂಟ್ ಇರುವಾಗ ನಾನು ಕರೆಸ್ತೀನಿ ಅಂತ. ಇದು ನಾನು ತುಂಬ ಇಂಟರ್ವ್ಯೂಸಲ್ಲಿ ಹೇಳಿದ್ದೀನಿ. ಬಟ್ ಅವತ್ತು ನನ್ನ ಫ್ರೆಂಡ್ ಇದ್ಲು ನನ್ನ ಜೊತೆ, ನನ್ನ ಬೆಸ್ಟ್ ಫ್ರೆಂಡ್. ನನ್ನ ಫಸ್ಟ್ ಸಿನಿಮಾ ರಿಲೀಸ್ ಟೈಮಲ್ಲಿ ಶೇಡ್ ಕಮ್ ಟು ಮೀಟ್ ಮೀ. ಆವಾಗ ನನ್ನನ್ನೇನೋ ಅವ್ರು ಕರೆಸ್ತಾರೆ. ಇವಾಗ ಈವೆಂಟ್ ಟೈಮಲ್ಲಿ ಅವ್ರ ಜೊತೆಲಿರೋನ ಹೇಳ್ಬಿಟ್ಟು ಕರ್ಸಪ್ಪ ಹೀರೋಯಿನ್ನ ಕೂತ್ಕೊಳ್ಳಿ ಇಲ್ಲಿ ನಮ್ಮ ಜೊತೆ ಅಂತ ಹೇಳ್ತಾರೆ. ನನ್ನ ಫ್ರೆಂಡನ್ನು ನೆನ್ಪಿಡ್ಕೊಂಡಿದ್ರು ಅವರು. ಅವ್ರ ಜೊತೆ ಇನ್ನೊಬ್ರು ಫ್ರೆಂಡ್ ಇದ್ರು, ಅವ್ರನ್ನು ಕರ್ಕೊಂಬಾರಪ್ಪ, ಮತ್ತು ಶಿ ಶುಡ್ ನಾಟ್ ಫೀಲ್ ಲೋನ್ಲಿ ಥರ. ಕರೆಕ್ಟ್. ಅವಳನ್ನು ಕರ್ಸಿದ್ರು, ನನ್ನ ಪಕ್ಕ ಕೂರಿಸಿದ್ರು. ಅಂದರೆ ನನ್ನ ಜೊತೆ ನನ್ನ ಫ್ರೆಂಡನ್ನು ಕೂಡ ಅವರು ಬೆಲೆ ಕೊಟ್ಟು ಕೂರಿಸಿದ್ರು. ಐ ಥಿಂಕ್ ಐ ನೋ ಹಿಮ್ ಲೈಕ್ ದಿಸ್ ಮ್ಯಾಮ್. ಐ ಡೋಂಟ್ ವಾಂಟ್ ಟು ಟಾಕ್ ಅಬೌಟ್ ಹಿಸ್ ಕಾಂಟ್ರವರ್ಸೀಸ್. ಅದು ನನಗೂ ಬೇಡ, ಅದು ನಮ್ಮೆಲ್ಲರನ್ನು ಮೀರಿದ್ದದು. ಅದ್ರ ಬಗ್ಗೆ ನಾನು ಖಂಡಿತ ಕೇಳಲ್ಲ. ತುಂಬಾ ಚಿಕ್ಕವರಾಗ್ಬಿಡ್ತೀವಿ, ನಾನು ಅದ್ರ ಬಗ್ಗೆ ಕೇಳೋದೇ ಇಲ್ಲ. ಅದನ್ನ ಮೀರಿ ನನಗೆ ಗೊತ್ತಿರೋ ನನಗೆ ಏನಂದ್ರೆ ಅವರ ಒಂದು ಒಡನಾಟ ಬೇಕಿತ್ತು ಅಷ್ಟೇ, ಇಷ್ಟ ನನಗೆ ಗೊತ್ತಿರೋದು. ಬಿಕಾಸ್ ಅದನ್ನ ಇಟ್ಕೊಂಡು ನಾನು ಇಲ್ಲಿ ಓಡ್ಸೋ ಅಂಥದ್ದು ಏನೂ ಇಲ್ಲ. ಕರೆಕ್ಟ್ ಮ್ಯಾಮ್. ಆಕ್ಚುಲಿ ಕಮೆಂಟ್ ಮಾಡೋರಿಗೆ ಬುದ್ಧಿ ಇಲ್ಲ ಇರ್ಬೇಕು ಅಷ್ಟೇ ಹೇಳ್ಬೇಕು ಒಂದೊಂದ್ಸತಿ ನನ್ನ ಪ್ರಕಾರ. ಅಷ್ಟೇ. ಅದು ಹೆಂಗೆ ಗೊತ್ತಾ, ನಾವು ನಮ್ಮ ವ್ಯಾಪ್ತಿ ಪ್ರದೇಶದ ಮೀರಿದ ವಿಷಯ ನಾವೇನು ಸೊ ಅದನ್ನ ಬಗ್ಗೆ ನಾವು ಮಾತಾಡಂಗಿಲ್ಲ. ಅವರ ಪಾಸಿಟಿವಿಟಿ, ಅವ್ರ ಜೊತೆ ಒಡನಾಟ, ಅವರ ಒಂದು ವ್ಯಕ್ತಿತ್ವನ ನಾವಿಲ್ಲಿ ಹೇಳ್ಬೋದು ಅಷ್ಟೇ. ಕರೆಕ್ಟ್ ಮ್ಯಾಮ್, 100%. ಸೊ ತುಂಬ ಮಿಸ್ ಮಾಡ್ಕೋತಾ ಇದೀವಿ ಎಲ್ರು, ಆ್ಯಂಡ್ ಇಡೀ ಇಂಡಸ್ಟ್ರಿ ಮಿಸ್ ಮಾಡ್ತಿದೆ. ಅದೊಂದು ಏನೋ ಒಳ್ಳೇದಾಗ್ಬಿಡ್ಲಿ ಕಮ್ ಬ್ಯಾಕ್, ರೂಲ್ ಅಗೇನ್ ಅಷ್ಟೇ ಹೇಳಕ್ಕಾಗತ್ತೆ. ಇಲ್ಲಿ ಕಮ್ ಬ್ಯಾಕ್. ಎಲ್ಲರಿಗೂ ಒಂದೊಂದು ಟೈಮ್ ಬ್ಯಾಡ್ ಟೈಮ್ ಇರುತ್ತೆ. ನಿಮ್ಮ ಲೈಫಲ್ಲಿ ಒಂದು ಬ್ಯಾಡ್ ಟೈಮ್ ಇರುತ್ತೆ, ನನ್ನ ಲೈಫಲ್ಲಿ ಒಂದು ಬ್ಯಾಡ್ ಟೈಮ್ ಇರುತ್ತಿತ್ತು. ಹಾಗೆ ಆದರೆ ಈ ಕಾಲನೂ ಕಳೆಯುತ್ತೆ. ಹೆಂಗೆ ಒಳ್ಳೆ ಕಾಲ ಬರುತ್ತೆ, ಹಂಗೆ ಕೆಟ್ಟ ಕಾಲನೂ ಇರುತ್ತೆ. ಕೆಟ್ಟ ಕಾಲನೂ ಹೋಗುತ್ತೆ, ಒಳ್ಳೆ ಕಾಲನೂ ಬರುತ್ತೆ. ಹೌದು, ಅದಕ್ಕೆ ಕಾಯ್ಬೇಕಷ್ಟೇ ಅಷ್ಟೇ.